ಗಾಯ್ಸ್, ಒಬ್ಬ ಹುಡುಗ ತನ್ನ ಪ್ರೀತಿಗೋಸ್ಕರ 70 ವರ್ಷಗಳ ಕಾಲವಾಗಿ ಕಾಯ್ತಾನೆ ಅಂದ್ರೆ ಯಾವ ರೀತಿ ಇರುತ್ತೆ? ಯಾಕಂದ್ರೆ ನಮ್ಮ ಮೂವಿಯಲ್ಲಿ ಬರುವ ಹೀರೋ ಕೂಡ ಅವನ ಹುಡುಗಿ ನಾನು ಮತ್ತೆ ಬರ್ತೀನಿ ಕಾಯ್ತಾ ಇರು ಅನ್ನೋದಾಗಿನೇ ಹೇಳ್ತಾಳೆ. ಸೊ ಅದೇ ರೀತಿಯಾಗಿನೇ ನಮ್ಮ ಹುಡುಗ ಕೂಡ ಕಾಯೋದಿಕ್ಕಾಗಿನೇ ಶುರು ಮಾಡ್ತಾನೆ. ಅಂಡ್ ಇದೇ ರೀತಿಯಾಗಿ ಕಾಯ್ತಾ ಕಾಯ್ತಾ 70 ವರ್ಷಗಳಿವೆ ಕೂಡ ಕಂಪ್ಲೀಟ್ ಆಗುತ್ತೆ. ಆ ನಂತರ ಏನಾಗುತ್ತೆ, ಆ ಹುಡುಗಿಗೋಸ್ಕರ ಏನಕ್ಕೆ ಇವನು ಇಷ್ಟು ವರ್ಷಗಳ ಕಾಲವಾಗಿ ಕಾಯ್ದ ಅನ್ನುವ ಒಂದು ಕ್ರೇಜಿ ಲೆವೆಲ್ ನ ಲವ್ ಸ್ಟೋರಿಯನ್ನ ಇವತ್ತು ನಾವು ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಮೇ ವಾಪಸ್ ಆವುಂಗಾ. ಅಂಡ್ ಇದು ಹಿಂದಿ ಲ್ಯಾಂಗ್ವೇಜ್ ನಲ್ಲಿ ರೀಸೆಂಟ್ ಆಗಿನೇ ರಿಲೀಸ್ ಆಗಿ ನೆಕ್ಸ್ಟ್ ಲೆವೆಲ್ ನಲ್ಲಿ ಟ್ರೆಂಡ್ ಆಗ್ತಿರುವಂತಹ ಮೂವಿ. ಸೊ ಸ್ಟೋರಿ ಮಾತ್ರ ಸಖತ್ ಆಗಿದೆ, ಅದರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇನ್ನವೇ ಕೂಡ ಹೆಚ್ಚು ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಮ್ಯಾಶ್ ಮೂವಿ ಅಂತ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಮರೆಯದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡಿ ನಮ್ಗೆ ಸಪೋರ್ಟ್ ಅನ್ನ ಮಾಡಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ಅಲ್ಲಿ ಈಶ್ವರ್ ಅನ್ನುವ ಒಬ್ಬ ಮುದುಕನನ್ನ ನಾವು ನೋಡ್ತೀವಿ. ಅಂಡ್ ಇವನು ನಿದ್ರೆಯನ್ನ ಮಾಡಿ ಟಿವಿ ನೋಡೋದಿಕ್ಕಾಗಿ ಎದ್ದು ಬರ್ತಾನೆ. ಬಟ್ ಆದ್ರೆ ಯಾವ ಚಾನೆಲ್ ಅನ್ನ ಚೇಂಜ್ ಮಾಡಿದ್ರೆ ಕೂಡ ಕೇವಲ ಒಂದೇ ನ್ಯೂಸ್ ಅನ್ನ ಸ್ಪ್ರೆಡ್ ಆಗ್ತಿರುತ್ತೆ. ಅಂದ್ರೆ ಎಲ್ಲಾ ಕಡೆನೂ ಆತಂಕವಾದಿಗಳು ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾವೆ. ಅಂಡ್ ಇದ್ರ ನಡುವೆ ಒಂದು ತೋಟದ ಒಳಗಡೆಗೆ ಬೆಂಕಿಯನ್ನವೇ ಕೂಡ ಹಚ್ಚಿಸಿ ಎಲ್ಲಾ ಬೆಳೆಗಳಿವೆ ಕೂಡ ಬೆಂದು ಹೋಗ್ತಿರೋದನ್ನ ತೋರಿಸ್ತಾರೆ. ಸೊ ಇದನ್ನ ನೋಡುವ ಈಶ್ವರ್ಗೆ ತುಂಬಾನೇ ಆತಂಕವಾಗೋದಿಕ್ಕೆ ಶುರುವಾಗುತ್ತೆ. ಸೊ ಫಟಾಫಟ್ ಅಂತ ಇವನ ಡ್ರೈವರ್ ಅನ್ನ ಕರೆದು ನಾವು ಸರ್ಗೋದ ಸಿಟಿ ಒಳಗಡೆಗಾಗಿನೇ ಹೋಗ್ಬೇಕು, ಜಲ್ದಿ ನಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳುವ ಡ್ರೈವರು ಒಂದು ಕ್ಷಣಕ್ಕೆನೆ ಶಾಕ್ ಆಗಿ, ಸರ್ ನೀವು ಹೇಳ್ತಿರುವ ಸರ್ಗೋದ ಸಿಟಿ ನಮ್ಮ ಭಾರತ ಒಳಗಡೆ ಇಲ್ಲ, ಬದಲಾಗಿ ಪಾಕಿಸ್ತಾನದ ಒಳಗಡೆ ಇರುವ ಒಂದು ಸಿಟಿ ಆಗಿದೆ. ಸೊ ನಾವಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ಈ ಮುದುಕ ಇವನ ಮಾತನ್ನ ಕೇಳೋದಿಕ್ಕಾಗಿ ರೆಡಿನೇ ಇರೋದಿಲ್ಲ. ನಾನು ಹೇಳ್ತಿದ್ದೀನಿ ಅಂದ್ಮೇಲೆ ನನ್ನ ಮಾತನ್ನ ನೀನು ಕೇಳಲೇಬೇಕು. ಸೊ ಸರ್ಗೋದ ಸಿಟಿಗೆ ಕರ್ಕೊಂಡು ಹೋಗು ಅನ್ನೋದಾಗಿ ಆಟವನ್ನ ಮಾಡ್ತಾನೆ. ಸೊ ಇದರಿಂದ ಟೆನ್ಷನ್ ಆಗುವ ಡ್ರೈವರ್ ಕೂಡ ಈ ಮುದುಕನ ಮಗನಿಗಾಗಿನೇ ಕಾಲ್ ಅನ್ನ ಮಾಡಿ ಈ ಈಶ್ವರು ಆಟ ಮಾಡ್ತಿರೋದ್ರ ಬಗ್ಗೆ ಹೇಳೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ಈ ಮುದುಕ ಫೋನ್ ಅಲ್ಲಿ ನೀನು ಯಾರ್ ಜೊತೆಯಾಗಿನೇ ಮಾತಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಡ್ರೈವರು ಯಜಮಾನ್ರ ಜೊತೆನೆ ಮಾತಾಡ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಮುದುಕ ಇನ್ನವೇ ಕೂಡ ಕೋಪವನ್ನ ಮಾಡ್ಕೊಂಡು ನಿಜವಾದ ಯಜಮಾನ ನಾನ್ ಹೇಳ್ದಾಗಿನೇ ಎಲ್ಲ ನಡಿಬೇಕು ಅನ್ನೋದಾಗಿ ಹಠ ಮಾಡಿ ಸೀದಾ ಕಾರನ್ನವೇ ಕೂಡ ಸ್ಟಾರ್ಟ್ ಮಾಡಿಸ್ಕೊಂಡು ಸರ್ಗೋದ ಸಿಟಿ ಕಡೆಗಾಗಿನೇ ಹೊರಟು ಬರ್ತಾರೆ. ದಾರಿ ಮಧ್ಯದಲ್ಲಿ ಡ್ರೈವರು ಎಷ್ಟೋ ಸಮಾಧಾನ ಮಾಡೋದಿಕ್ಕೆ ನೋಡಿದ್ರವೇ ಕೂಡ ಈ ಈಶ್ವರು ಅವನ ಮಾತನ್ನ ಕೇಳೋದಿಕ್ಕೆ ಸ್ವಲ್ಪನವೇ ಕೂಡ ರೆಡಿನೇ ಇಲ್ಲ. ಅಂಡ್ ಇದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಭಾರತ ಮತ್ತೆ ಪಾಕಿಸ್ತಾನದ ಬಾರ್ಡರ್ ನ ಹತ್ರಕ್ಕಾಗಿನೇ ಬಂದು ತಲುಪ್ತಾರೆ. ಸೊ ಇವರ ಕಾರು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಸೈನಿಕರ ಪರ್ಮಿಷನ್ ತಗೋಬೇಕು ಅಲ್ವಾ? ಸೊ ಇವರು ಯಾವುದೇ ಪರ್ಮಿಷನ್ ಇಲ್ದೆ ಬರ್ತಿರೋದನ್ನ ನೋಡುವ ಸೈನಿಕರು ಸೀದಾ ಇವರ ಹತ್ರಕ್ಕಾಗಿನೇ ಬಂದು ಸ್ಟಾಪ್ ಅನ್ನ ಮಾಡ್ತಾರೆ. ಅಂಡ್ ಇದನ್ನ ನೋಡುವ ನಮ್ಮ ಈಶ್ವರು ನಾನು ಸರ್ಗೋದ ಸಿಟಿಗೆ ಹೋಗ್ಬೇಕು ಬಿಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಅದಕ್ಕೆ ಆ ಸೈನಿಕರು ಸರ್ಗೋದ ಸಿಟಿ ನಮ್ಮ ಭಾರತ ಒಳಗಡೆ ಸೇರ್ಕೊಂಡಿಲ್ಲ, ಅಂಡ್ ಇದು ಡಿವೈಡ್ ಆಗಿ ಪಾಕಿಸ್ತಾನಕ್ಕೆನೆ ಸೇರ್ಕೊಂಡಿದೆ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಇವಾಗ ತುಂಬಾ ಕಡೆ ಹೋರಾಟ ಅಟ್ಯಾಕು ಎಲ್ಲನೂ ಕೂಡ ನಡೀತಾ ಇದೆ. ಸೊ ಯಾರುವೇ ಇವಾಗ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋ ಹಾಗಿಲ್ಲ, ಅಂಡ್ ಪಾಕಿಸ್ತಾನದಿಂದ ಭಾರತಕ್ಕೂ ಕೂಡ ಬರೋ ಹಾಗಿಲ್ಲ. ಸೊ ನೀವು ಈ ಬಾರ್ಡರ್ ಅನ್ನ ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ, ವಾಪಸ್ ಹೋಗಿ ಅನ್ನೋದಾಗಿ ಹೇಳ್ಕೊತಾರೆ. ಇದನ್ನ ಕೇಳುವ ಈಶ್ವರು ಕೋಪವನ್ನ ಮಾಡ್ಕೊಂಡು ಯಾರು ಈ ರೀತಿಯಾಗಿ ಡಿವೈಡ್ ಅನ್ನ ಮಾಡಿ ಭಾಗವನ್ನ ಮಾಡಿರೋದು, ಅಂಡ್ ಈ ದೊಡ್ಡ ದೊಡ್ಡ ಗೋಡೆಗಳನ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ಈ ಸೈನಿಕರವೇ ಕೂಡ ಇದು ಇವತ್ತು ನೆನ್ನೆ ಆಗಿರುವ ಮಾತಲ್ಲ, ಈ ರೀತಿ ಡಿವೈಡ್ ಆಗಿ ಸರಿ ಸುಮಾರು 70 ವರ್ಷಗಳು ಆಗೋಗಿದೆ ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ನಮ್ಮ ಈಶ್ವರವನ ಹಾರ್ಟ್ ಬ್ರೇಕ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಯಾವ ಮಟ್ಟಿಗೆ ಇವನಿಗೆ ಟೆನ್ಷನ್ ಎಲ್ಲ ಶುರುವಾಗ್ಬಿಡುತ್ತೆ ಅಂದ್ರೆ ಇವನ ಹೆಲ್ತ್ ಕೂಡ ಹಾಳಾಗಿ ಅನ್ಕಾನ್ಶಿಯಸ್ ಆಗಿ ಅದೇ ಜಾಗದಲ್ಲಿ ಬಿದ್ದೋಗ್ಬಿಡ್ತಾನೆ. ಸೊ ಮಿಲಿಟರಿ ಅವರು ಇವನನ್ನ ಒಂದು ಜಾಗಕ್ಕಾಗಿನೇ ಎತ್ಕೊಂಡು ಬಂದು ಸುಧಾರಿಸೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಈಶ್ವರ್ಗವೇ ಕೂಡ ಎಚ್ಚರಿಕೆಯಾಗಿ ನೋಡ್ಬೇಕಾದ್ರೆ ಇವನನ್ನ ಸೈನಿಕರ ಒಂದು ಕ್ಯಾಬ್ ನಲ್ಲಿನೇ ಮಡ್ಗಲಾಗಿದೆ. ಅಂಡ್ ಇವನ ಎದುರುಗಡೆಗೆ ನೋಡ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಆಗಿರುವ ಹುಡುಗಿ ಇವನ ಮುಂದಕ್ಕಾಗಿನೇ ಬಂದು ನಿಂತಿದ್ದಾಳೆ. ಅಂಡ್ ಆ ಹುಡುಗಿ ಕೂಡ ನಮ್ಮ ಈಶ್ವರನ್ನ ಮತ್ತೆ ಮತ್ತೆ ಕರೀತಾನೆ ಇರ್ತಾಳೆ. ಅಂಡ್ ಇದು ಯಾವುದೇ ರೀತಿಯಾದ ಇಲ್ಯೂಷನ್ ಅಲ್ಲ, ಬದಲಾಗಿ ಇವನು ಯೌವನದಲ್ಲಿ ಇರ್ಬೇಕಾದ್ರೆ ಮೊದಲನೇ ಬಾರಿಗೆ ಪ್ರೀತಿಯನ್ನ ಮಾಡಿರುವ ಜಿಯಾ. ಸೊ ಅದೇ ನೆನಪುಗಳು ಹ್ಯಾಲುಷನ್ ನ ರೀತಿಯಾಗಿನೇ ಬಂದು ಇವನನ್ನ ಕಾಡ್ತಾ ಇರೋದು. ಸೊ ಇವಾಗ ಮತ್ತೆ ನಮ್ಮ ಈಶ್ವರವನ ಹೆಲ್ತ್ ಇನ್ನವೇ ಕೂಡ ಹಾಳಾಗೋದಿಕ್ಕೆ ಶುರುವಾಗ್ಬೇಕಾದ್ರೆ ಇವನನ್ನ ಸೀದಾ ಹಾಸ್ಪಿಟಲ್ಗಾಗಿನೇ ಕರ್ಕೊಂಡು ಬಂದು ಅಡ್ಮಿಟ್ ಅನ್ನ ಮಾಡ್ತಾರೆ. ಅಂಡ್ ಈ ವಿಷಯ ಕೂಡ ಇವನ ಮಗ ಸೊಸೆ ಮೊಮ್ಮಗನಿಗೆ ಕೂಡ ಗೊತ್ತಾಗ್ಬೇಕಾದ್ರೆ ಎಲ್ಲರೂ ಫಟ್ ಅಂತ ಹಾಸ್ಪಿಟಲ್ಗಾಗಿನೇ ಬರ್ತಾರೆ. ಅಂಡ್ ಡಾಕ್ಟರ್ ಹೇಳುವ ಪ್ರಕಾರ ಇವರು ಆಲ್ರೆಡಿ ತೀರಿ ಹೋಗಿದ್ದಾರೆ. ಬಟ್ ಆದ್ರೆ ಇವರ ಮೆದುಳಿನಲ್ಲಿ ಉಳ್ಕೊಂಡಿರುವ ಕೆಲವು ನೆನಪುಗಳು ಮಾತ್ರ ಇವರನ್ನ ಇನ್ನವೇ ಕೂಡ ಜೀವಂತವಾಗಿನೇ ಮಡ್ಗಿದಾವಂತೆ.
ಅಂದ್ರೆ ನಮ್ಮ ಈಶ್ವರ್ ಇವಾಗ ಸಾಯುವ ಸಿಚುವೇಶನ್ಗಾಗಿನೇ ಬಂದಿದ್ದಾನೆ. ಬಟ್ ಆದ್ರೆ ಇವನ ನೆನಪುಗಳು ಇವನನ್ನ ಸಾಯೋದಿಕ್ಕಾಗಿನೇ ಬಿಡ್ತಿಲ್ಲ. ಅಂಡ್ ಅದ್ರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಇವನಿಗೆ ಸರಿಸುಮಾರು 80ರಿಂದ 100 ವರ್ಷಗಳು ಆಗ್ತಿದೆ. ವಯಸ್ಸಾದ್ಮೇಲೆ ಮರವಿನ ಕಾಯಿಲೆ ನಾರ್ಮಲ್ ಅಲ್ವಾ? ಸೊ ಆ ಮರವಿನ ಕಾಯಿಲೆಯಿಂದ ನೆನಪುಗಳವೇ ಕೂಡ ಇವನಿಗೆ ಸರಿಯಾಗಿನೇ ಬರ್ತಾ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮುದುಕ ಸಾಯೋದಿಕ್ಕೂ ಆಗದೆ ಈ ಕಡೆ ಬದುಕೋದಿಕ್ಕವೇ ಆಗ್ದಿರಾ ನೆನಪುಗಳ ಮಧ್ಯದಲ್ಲಿ ಇವನ ಜೀವನವನ್ನ ಸಿಕ್ಕಾಕಿಸ್ಕೊಂಡಿದ್ದಾನೆ. ಅಂಡ್ ಇದೇ ಜಾಗಕ್ಕೆ ಇವನ ಮೊಮ್ಮಗನಾಗಿರುವ ನೀರ್ ಕೂಡ ಬಂದು ತಲುಪ್ತಾನೆ. ಸೊ ನಮ್ಮ ತಾತನಿಗೆ ಏನಾಗ್ಬಿಡ್ತು ಅನ್ನೋದಾಗಿ ಶಾಕ್ ಆಗಿನೇ ಇವನು ನೋಡ್ತಿರ್ಬೇಕಾದ್ರೆ ನಮ್ಮ ಮುದುಕ ಏನನ್ನು ಹೇಳೋದಿಕ್ಕಾಗಿ ಟ್ರೈಯನ್ನ ಮಾಡ್ತಿರೋದು ಗೊತ್ತಾಗುತ್ತೆ. ಸೊ ಏನಿರಬಹುದು ಕೇಳಿ ನೋಡೋಣ ಅನ್ನೋದಾಗಿ ಈಶ್ವರವನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಇವಾಗ ನಮ್ಮ ಈಶ್ವರ್ ಕೂಡ ಇವನ ಜೀವನದಲ್ಲಿ ನಡೆದಿರುವ ಒಂದು ಘಟನೆಯನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ನಾವು ಇವನ ಯೌವನದಲ್ಲಿ ನಡೆದಿರುವ ಒಂದು ಪ್ರೀತಿ ಘಟನೆಯನ್ನ ನೋಡ್ತೀವಿ. ಸೊ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವನ ಯೌವನದ ದಿನಗಳನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ನಮ್ಮ ಈಶ್ವರವನ ಬಗ್ಗೆ ಹೇಳ್ಬೇಕು ಅಂದ್ರೆ ಯೌವನದಲ್ಲಿ ತುಂಬಾನೇ ಹ್ಯಾಂಡ್ಸಮ್ ಆಗಿರುವ ಹುಡುಗ ಇವನು. ಸೊ ಈ ಟೈಮ್ ನಲ್ಲಿ ಭಾರತ ಆಗಿರ್ಬಹುದು, ಪಾಕಿಸ್ತಾನ ಆಗಿರ್ಬಹುದು ಡಿವೈಡ್ ಆಗದಿರ ಒಟ್ಟಾಗಿನೇ ಇರುತ್ತೆ. ಅಂಡ್ ಇವನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ದಿರ ಎಲ್ಲನೂ ಚೆನ್ನಾಗಿರುತ್ತೆ. ಅಂಡ್ ಇವನು ಕಾಲೇಜಿನಲ್ಲಿ ಓದ್ತಾ ಇರುವ ಒಬ್ಬ ಸ್ಟೂಡೆಂಟ್. ಅಂಡ್ ಇವನಿಗೆ ಕ್ರಿಕೆಟ್ ಅನ್ನ ಆಡೋದು ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ನಲ್ಲಿ ಕ್ರೇಜ್ ಇರುತ್ತೆ. ಅದ್ರ ಜೊತೆಗೆ ಇವನ ಲೈಫಿನಲ್ಲಿ ಇರ್ತಾ ಇರುವ ಮತ್ತೊಂದು ಹ್ಯಾಪಿನೆಸ್ ಅಂದ್ರೆ ಜಿಯಾ ಅನ್ನುವ ಹುಡುಗಿ. ಅಂದ್ರೆ ಆ ಹುಡುಗಿಯನ್ನ ಇವನು ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಇವನು ಓದೋದಕ್ಕಾಗಿ ಕಾಲೇಜಿಗೆ ಬರ್ತಾನೋ ಇಲ್ವೋ ಅದಂತೂ ಗೊತ್ತಿಲ್ಲ. ಬಟ್ ಆದ್ರೆ ಜಿಯಾವ್ಳನ್ನ ನೋಡೋದಕ್ಕಾಗಿನೇ ಬರ್ತಾನೆ. ಅಂದ್ರೆ ಯಾವಾಗ್ಲೂ ಕೂಡ ಈ ಜಿಯಾ ಅನ್ನುವ ಹುಡುಗಿಯನ್ನ ನೋಡ್ತಾ ಇರೋದನ್ನೇ ಇವನ ಕೆಲ್ಸ. ಇನ್ನು ಈ ಜಿಯಾವ್ಳ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಟೋರಿಗಳಾಗಿರ್ಬಹುದು, ಕವನಗಳಾಗಿರ್ಬಹುದು, ಕತೆಗಳನ್ನ ಬರೆಯೋದ್ರಲ್ಲಿ ತುಂಬಾನೇ ಸೂಪರ್ ಆಗಿದ್ದಾಳೆ. ಅಂದ್ರೆ ಕಾಲೇಜಿನಲ್ಲಿ ಯಾವುದೇ ಫಂಕ್ಷನ್ ಅನ್ನ ಮಾಡಿದ್ರವೇ ಕೂಡ ಅಲ್ಲಿಗೆ ಕವನಗಳು ಸ್ಟೋರಿಗಳನ್ನ ಬರ್ಕೊಂಡು ಬಂದು ಆಡೋದ್ರಲ್ಲಿ ಎತ್ತಿದ ಕೈ. ಅಂಡ್ ಇದೇ ರೀತಿಯಾಗಿ ಒಂದು ಬ್ಯೂಟಿಫುಲ್ ಆಗಿರುವ ಫಂಕ್ಷನ್ ಕೂಡ ನಡೀತಿರ್ಬೇಕಾದ್ರೆ ಒಬ್ಬ ರಾಜಕಾರಣಿ ಸ್ಟೇಜ್ ನ ಮೇಲೆ ಬಂದು ಒಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ. ಅಂದ್ರೆ ಸದ್ಯದಲ್ಲೇ ನಮ್ಮ ಭಾರತವನ್ನ 2 ಭಾಗವನ್ನಾಗಿ ಮಾಡಲಾಗ್ತಿದೆ. ಅದ್ರಲ್ಲಿ ಭಾರತ ಒಂದು ಕಡೆ, ಪಾಕಿಸ್ತಾನ ಒಂದು ಕಡೆಯಾಗಿ ಡಿವೈಡ್ ಆಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಈಶ್ವರ್ಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಎರಡುವೇ ಕೂಡ ಬೇರೆ ಬೇರೆ ಆಗ್ಬಿಟ್ರೆ ಈ ಜಿಯಾ ಪಾಕಿಸ್ತಾನಕ್ಕೆ ಸೇರ್ಕೋತಾಳೆ, ನಾವು ಭಾರತಕ್ಕಾಗಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಈಶ್ವರ್ ಬಂದು ಸಿಖ್ ಸಮುದಾಯಕ್ಕೆ ಸೇರಿರೋನು. ಇನ್ನು ಜಿಯಾವ್ಳನ್ನ ನೋಡೋದಾದ್ರೆ ಅವಳೊಬ್ಬಳು ಮುಸ್ಲಿಂ ಸಮುದಾಯಕ್ಕೆ ಸೇರಿರೋಳು. ಸೊ ಎಲ್ಲಾ ಮುಸ್ಲಿಂಗಳಿವೆ ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಇನ್ನು ಬೇರೆ ಧರ್ಮದವರು ಭಾರತಕ್ಕೆ ಬರ್ತಾರೆ ಅಲ್ವಾ? ಅದೇ ಕಾರಣಕ್ಕಾಗಿ ನಮ್ಮ ಈಶ್ವರು ತುಂಬಾನೇ ಗಾಬರಿಯಾಗ್ತಾನೆ. ಅಂಡ್ ಇದೇ ರೀತಿಯಾಗಿ 1-2 ದಿನಗಳಿವೆ ಕೂಡ ಕಳಿಬೇಕಾದ್ರೆ ನಮ್ಮ ಜಿಯಾ ಈಶ್ವರವನ ಫ್ರೆಂಡ್ ಹತ್ರಕ್ಕಾಗಿನೇ ಬಂದು ಒಂದು ವಿಷಯವನ್ನ ಹೇಳ್ತಾಳೆ. ನನ್ನ ಒಂದು ಕಿವಿ ಓಲೆಯನ್ನ ಯಾವ್ದೋ ಜಾಗದಲ್ಲಿ ಕಳ್ಕೊಂಡ್ಬಿಟ್ಟಿದೀನಿ. ಸೊ ನಿನ್ನ ಫ್ರೆಂಡ್ ಆಗಿರುವ ಈಶ್ವರ್ಗೆ ಏನಾದ್ರೂ ಅದು ಸಿಕ್ಕಿದ್ಯಾ ಅನ್ನೋದಾಗಿನೇ ಕೇಳಿ ಬರ್ತಾಳೆ. ಅಂಡ್ ಇದನ್ನ ಕೇಳುವ ನಮ್ಮ ಈಶ್ವರು ನನ್ಗೆ ಯಾವ್ದೇ ಕಿವಿ ಓಲೆನವೇ ಸಿಕ್ಕಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಅವನ ಫ್ರೆಂಡು, ನೀನು ನಿಜಕ್ಕವೇ ದಡ್ಡ ಕಣೋ, ಅವಳು ಕಿವಿ ಓಲೆಯನ್ನ ಯಾವ್ದೋ ಜಾಗದಲ್ಲಿ ಕಳ್ಕೊಂಡಿಲ್ಲ, ಬದಲಾಗಿ ಬೇಕು ಅಂತಾನೆ ತೆಗ್ದು ಮಡಗಿ ನಿನ್ನ ಹತ್ರಕ್ಕಾಗಿನೇ ಬಂದಿದ್ದಾಳೆ. ಅಂದ್ರೆ ಇದರ್ಥ ಜಿಯಾ ನಿನ್ನ ಲವ್ವನ್ನ ಮಾಡ್ತಿರೋದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದಾಳೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಅವಳ ಹತ್ರಕ್ಕೆ ಓಡಿ ಹೋಗು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಇದನ್ನ ಕೇಳಿ ತುಂಬಾನೇ ಹ್ಯಾಪಿ ಆಗುವ ನಮ್ಮ ಈಶ್ವರ್ ಕೂಡ ಓಡ್ಕೊಂಡು ಬರ್ತಾನೆ. ಅಂಡ್ ಇವಾಗ ನಮ್ಮ ಜಿಯಾ ಮತ್ತೆ ಈಶ್ವರು ಇಬ್ಬರವೇ ಕೂಡ ಎದುರು ಬದ್ರಿಗೆ ಬರ್ಬೇಕಾದ್ರೆ ಇಬ್ರ ಹಾರ್ಟ್ ಬೀಟವೇ ಕೂಡ ತುಂಬಾನೇ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಅಂಡ್ ಈ ಫೀಲಿಂಗ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಇರುತ್ತೆ. ಅಂಡ್ ನಮ್ಮ ಈಶ್ವರ್ ಅವನ ಮುಖದಲ್ಲಿ ಯಾವ ಮಟ್ಟಿಗೆ ಹ್ಯಾಪಿನೆಸ್ ಇದೆ ಅಂದ್ರೆ ನಿಜವಾಗ್ಲೂ ನಿನ್ನನ್ನ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಾ ಇದ್ದೀನಿ ಅನ್ನೋದಾಗಿ ಎಕ್ಸ್ಪ್ರೆಸ್ ಅನ್ನ ಮಾಡ್ಕೋತಾನೆ. ಇನ್ನು ನಮ್ಮ ಜಿಯಾವ್ಳನ್ನ ನೋಡ್ಬೇಕಾದ್ರೆ ನಾನುವೇ ಕೂಡ ನೀನು ಎಷ್ಟು ಪ್ರೀತಿಯನ್ನ ಮಾಡ್ತಿದ್ಯೋ ಅಷ್ಟೇ ಪ್ರೀತಿಯನ್ನ ಮಾಡ್ತಿದ್ದೀನಿ ಅಂತ ಹೇಳ್ಕೊತಾಳೆ. ಬಟ್ ಆದ್ರೆ ಇಷ್ಟು ಬೇಗ ನಾನು ನಿನ್ಗೆ ಹಿಂಟನ್ನ ಕೊಡೋದಿಕ್ಕೆ ಇಷ್ಟವನ್ನ ಪಡ್ತಿರ್ಲಿಲ್ಲ. ಇನ್ನವೇ ಕೂಡ ಕೆಲವು ದಿನಗಳ ಕಾಲವಾಗಿ ನಿನ್ನನ್ನ ಸತಾಯಿಸೋದಕ್ಕಾಗಿ ನೋಡ್ತಿದ್ದೆ. ಬಟ್ ಆದ್ರೆ ಇವಾಗ ದೇಶಗಳು ಬೇರೆ ಬೇರೆಯಾಗಿ ಡಿವೈಡ್ ಆಗ್ತಾ ಇದಾವೆ ಅಲ್ವಾ, ಆದ್ರಿಂದ ಬೇರೆ ದಾರಿ ಇಲ್ದೆ ಇವಾಗ್ಲೇನೆ ಹೇಳ್ಬೇಟಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇಬ್ಬರವೇ ಕೂಡ ಅವರವರ ಲವ್ವನ್ನ ಹೇಳ್ಕೊಂಡಿರೋದ್ರಿಂದ ತುಂಬಾನೇ ಹ್ಯಾಪಿ ಆಗಿದ್ದಾರೆ. ಬಟ್ ಆದ್ರೆ ನಮ್ಮ ಜಿಯಾಗೆ ಒಂದು ದೊಡ್ಡದಾದ ಕ್ವಶನ್ ಏನೇ ಕಾಡ್ತಾ ಇದೆ. ಒಂದ್ ವೇಳೆ ನಮ್ಮ ದೇಶ ಡಿವೈಡ್ ಆಗಿ ಬೇರೆ ಬೇರೆ ಆಗ್ಬಿಟ್ರೆ ನಾನು ಮತ್ತೆ ನೀನು ಇಬ್ಬರವೇ ಕೂಡ ಬೇರೆ ಬೇರೆಯೇ ಆಗ್ಬೇಕಾಗುತ್ತೆ. ಆವಾಗ ಏನ್ ಮಾಡೋದು, ಎಲ್ಲಿಗೆ ಹೋಗೋದು, ಯಾವ ರೀತಿ ಪ್ರೀತಿಯನ್ನ ಮಾಡೋದು, ಯಾವ ರೀತಿ ಮದ್ವೆ ಆಗೋದು ಅಂತ ಮತ್ತೆ ಅದೇ ಕ್ವಶನ್ ಗಳನ್ನ ಕೇಳ್ತಾನೆ ಇರ್ತಾಳೆ. ಅದಕ್ಕೆ ನಮ್ಮ ಈಶ್ವರ್ ಕೂಡ ನಮ್ಮ ಊರಿನಲ್ಲಿ ಇರುವ ಜನಗಳು ಆ ರೀತಿ ದ್ವೇಷವನ್ನ ಮಾಡೋದಿಲ್ಲ, ಯಾವಾಗ್ಲೂ ಒಟ್ಟಿಗೆನೆ ಇರ್ತಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇವಾಗ ಮೊದಲನೇ ಬಾರಿಗೆ ಇಬ್ರವೇ ಕೂಡ ಅಕ್ಕಪಕ್ಕದಲ್ಲಿ ಕುಳಿತಿರೋದ್ರಿಂದ ನಮ್ಮ ಈಶ್ವರ್ ಅವನ ಹಾರ್ಟ್ ಬೀಟು ತುಂಬಾನೇ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಇದನ್ನ ನೋಡುವ ಜಿಯಾ ಅವನ ಹಾರ್ಟ್ ಮೇಲೆ ಕೈಯನ್ನ ಮಡಗಿ ನಿನ್ಗೇನು ಹಾರ್ಟ್ ಅಟ್ಯಾಕ್ ಬರ್ತಿದ್ಯಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಇಲ್ಲ, ಆ ರೀತಿಯಾಗಿ ಏನೂ ಆಗ್ತಿಲ್ಲ ಅನ್ನೋದಾಗಿ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾನೆ. ಅಂಡ್ ಈ ಸೀನ್ ಅನ್ನವೇ ಕೂಡ ನೋಡ್ಬೇಕಾದ್ರೆ ನಮ್ಗೆ ಸಖತ್ತಾಗಿನೇ ಫೀಲ್ ಆಗುತ್ತೆ.
ಬಟ್ ಆದ್ರೆ ಇವರ ಲೈಫಿನ ಒಳಗಡೆಗೆ ಒಂದು ದೊಡ್ಡ ಪ್ರಾಬ್ಲಮ್ ಬರೋದಿಕ್ಕಾಗಿನೇ ಶುರುವಾಗುತ್ತೆ. ಅಂದ್ರೆ ಇವಾಗ ಎಲ್ಲ ಕಡೆನೂ ದೊಡ್ಡ ಮಟ್ಟದಲ್ಲಿ ದಂಗೆಗಳು ಹೋರಾಟಗಳು ನಡೀತಾ ಇದಾವೆ. ಸೊ ಮುಸ್ಲಿಮ್ಸ್ಗಳು ಮತ್ತೆ ಹಿಂದೂಗಳಾಗಿರ್ಬಹುದು, ಬೇರೆ ಬೇರೆ ಧರ್ಮದವರಾಗಿರ್ಬಹುದು, ಎಲ್ಲರಿಗೂ ಕೂಡ ಆಪೋಸಿಟ್ ಆಗಿನೇ ಹೊಡೆದಾಡೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಇದರಿಂದ ಸಾವಿರಾರು ಜನಗಳು ಸಾಯ್ಬೇಕಾದ್ರೆ ಇದನ್ನ ನೋಡುವ ಮಿಕ್ಕಿರುವ ಜನಗಳಿಗೆ ಭಯವಾಗೋದಿಕ್ಕೆ ಶುರುವಾಗುತ್ತೆ. ಸೊ ಅವರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸುರಕ್ಷಿತ ಜಾಗದ ಕಡೆಗಾಗಿನೇ ಹೊರಟೋಗ್ಬಿಡ್ತಾರೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಜಿಯಾಗೆ ಇನ್ನವೇ ಕೂಡ ಟೆನ್ಷನ್ ಶುರುವಾಗುತ್ತೆ. ಅಂಡ್ ಇದೇನಾದ್ರೂ ಇದೇ ರೀತಿಯಾಗಿನೇ ಮುಂದುವರೆದು ಭಾಗವಾಗ್ಬಿಟ್ರೆ ನಾನು ಶಾಶ್ವತವಾಗಿ ನಮ್ಮ ಲವರ್ ಇಂದ ದೂರವಾಗ್ಬೇಕಾಗುತ್ತೆ ಅನ್ನೋದಾಗಿ ಭಯವನ್ನ ಪಡ್ತಾಳೆ. ಅಂಡ್ ಈ ಭಯದ ನಡುವೆ ಕೂಡ ನಮ್ಮ ಈಶ್ವರು ಮತ್ತೆ ಜಿಯಾ ಆವಾಗ ಕದ್ದು ಮುಚ್ಚಿ ಭೇಟಿಯನ್ನವೇ ಕೂಡ ಮಾಡ್ತಿರ್ತಾರೆ. ಅಂದ್ರೆ ಒಂದ್ ಕಡೆಯಲ್ಲಿ ನೋಡ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ದಂಗೆ ನಡೀತಿದೆ, ಇನ್ನೊಂದ್ ಕಡೆ ನೋಡಿದ್ರೆ ಇವರಿಬ್ಬರೆಲ್ಲವೂ ಇನ್ನವೇ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಅಂಡ್ ಒಂದು ದಿನ ನಮ್ಮ ಜಿಯಾ ತುಂಬಾನೇ ಗಾಬರಿಯನ್ನ ಪಡ್ಕೊಂಡು ಈಶ್ವರವನನ್ನ ಭೇಟಿ ಮಾಡೋದಿಕ್ಕಾಗಿನೇ ಬರ್ತಾಳೆ. ಬಂದಿದ ಕೂಡ್ಲೆ ಹಗ್ಗನ ಮಾಡ್ಕೊಂಡು ಈ ರೀತಿಯಾಗಿ ದಂಗೆ ನಡೀತಿದೆ ಅಲ್ವಾ, ಸೊ ನನ್ನನ್ನ ಯಾವತ್ತೂ ಕೂಡ ಬಿಟ್ಟೋಗೋದಿಲ್ಲ ಅಂತ ಮಾತನ್ನ ಕೊಡು ಅನ್ನೋದಾಗಿ ಮಾತನ್ನ ತಗೋತಾಳೆ. ಅಂಡ್ ಅವಳು ಗಾಬರಿ ಆಗಿರೋದ್ರಿಂದ ನಮ್ಮ ಈಶ್ವರ್ ಕೂಡ ಅವಳನ್ನ ಸಮಾಧಾನ ಮಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ಈ ಸೀನು ಸ್ವಲ್ಪ ರೊಮ್ಯಾಂಟಿಕ್ ಆಗಿನೇ ಮುಂದುವರಿಯುತ್ತೆ. ಅಂದ್ರೆ ಅವಳಿಗೆ ಕಿಸ್ ಅನ್ನ ಕೊಟ್ಟು ಕಂಟ್ರೋಲ್ ಅನ್ನ ಕಳ್ಕೊಂಡು ಇಂಟಿಮೇಟ್ ಆಗೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಜಿಯಾಗೆ ಸ್ವಲ್ಪ ಮುಜುಗರ ಆಗೋದ್ರಿಂದ ದೂರಕ್ಕಾಗಿನೇ ತಳ್ಬಿಡ್ತಾಳೆ. ಸೊ ನಮ್ಮ ಈಶ್ವರ್ಗವೇ ಕೂಡ ನಾವು ತಪನ ಮಾಡ್ತಿದೀವಿ ಅಂತ ರಿಯಲೈಸ್ ಆಗಿ ನಿನ್ಗೆ ಮಾತನ್ನ ಕೊಡ್ತೀನಿ, ಇನ್ಯಾವತ್ತೂ ಕೂಡ ಈ ರೀತಿಯಾಗಿ ನಡ್ಕೊಳ್ಳಲ್ಲ ಅನ್ನೋದಾಗಿನೇ ಹೇಳ್ಕೊಬಿಡ್ತಾನೆ. ಸೊ ಇದನ್ನ ಕೇಳುವ ಜಿಯಾ ಇಲ್ಲ ಈ ಮಾತನ್ನ ವಾಪಸ್ ತಗೊಂಡ್ಬಿಡು, ನಾವು ಮದ್ವೆಯನ್ನ ಆಗ್ಬೇಕಾದ್ರೆ ಆಮೇಲೆ ನೀನು ಈ ಕೆಲ್ಸವನ್ನ ಮಾಡ್ಲೇಬೇಕು ಅಲ್ವಾ, ಸೊ ಮಾತನ್ನ ವಾಪಸ್ ತಗೋ ಅಂತ ಹೇಳ್ಬೇಕಾದ್ರೆ ನಮ್ಮ ಈಶ್ವರ್ ಕೂಡ ನಾಚ್ಕೊಂಡು ಅವನು ಹೇಳಿರುವ ಮಾತನ್ನ ವಾಪಸ್ ತಗೋತಾನೆ. ನಂತರ ಇದೇ ರೀತಿಯಾಗಿ ಕೆಲವು ದಿನಗಳವೇ ಕೂಡ ಕಳಿಬೇಕಾದ್ರೆ ನಮ್ಮ ಈಶ್ವರು ಜಿಯಾ ಅವಳನ್ನ ಭೇಟಿ ಮಾಡೋದಿಕ್ಕೆ ಅವಳ ಮನೆ ಹತ್ರಕ್ಕಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಇವಾಗ ಎಲ್ಲ ಕಡೆನೂ ದಂಗೆ ನಡೀತಾ ಇದೆ ಅಲ್ವಾ, ಆದ್ರಿಂದ ಕೆಲವು ಮುಸ್ಲಿಂಗಳು ನಮ್ಮ ಈಶ್ವರನ್ನ ಅವರ ಖಾನ್ದಾನ್ ಒಳಗಡೆಗೆ ಬಿಟ್ಕೊಳ್ಳೋದಿಲ್ಲ. ಅಂದ್ರೆ ಆ ಮುಸ್ಲಿಂಗಳಿಗೆ ಅಫ್ಜಲ್ ಅನ್ನುವ ವ್ಯಕ್ತಿ ಲೀಡರ್ ಆಗಿನೇ ಇದ್ದಾನೆ. ಅಂಡ್ ಅವನು ನಮ್ಮ ಈಶ್ವರನ ನೋಡಿ ಇಷ್ಟು ದಿನಗಳ ಕಾಲವಾಗಿ ಎಲ್ಲನೂ ಚೆನ್ನಾಗಿತ್ತು, ಸೊ ನೀನು ನಮ್ಮ ಜಿಯಾ ಅವಳನ್ನ ಬಂದು ಭೇಟಿ ಮಾಡ್ತಿದ್ದೆ, ಅವಳನ್ನ ಲವ್ ನ ಮಾಡ್ತಿದ್ದೆ, ಬಟ್ ಆದ್ರೆ ಇವಾಗ ನಿಮ್ಮಿಬ್ಬರ ಪ್ರೀತಿ ಒಂದು ದೊಡ್ಡ ಸಮಸ್ಯೆಯನ್ನೇ ಕ್ರಿಯೇಟ್ ಮಾಡಬಹುದು. ಆದ್ರಿಂದ ಮತ್ತೆ ನೀನು ಯಾವತ್ತೂ ಕೂಡ ನಮ್ಮ ಏರಿಯಾ ಒಳಗಡೆಗೆ ಕಾಲನ್ನ ಮಡಗಬೇಡ ಅನ್ನೋದಾಗಿನೇ ವಾರ್ನಿಂಗ್ ಕೊಡ್ತಾರೆ. ಸೊ ಇದನ್ನ ಕೇಳುವ ನಮ್ಮ ಈಶ್ವರ್ ಕೂಡ ಕೋಪವನ್ನ ಮಾಡ್ಕೊಂಡು ಇಷ್ಟು ವರ್ಷಗಳ ಕಾಲವಾಗಿ ನಾವು ಇದೇ ಜಾಗದಲ್ಲಿ ಬದುಕಿ ಬಂದಿದೀವಿ, ಸೊ ಇವಾಗ ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಯಾಕೆ ಹೋಗ್ಬೇಕು, ಸೊ ನಾವು ಎಲ್ಲಿಗೆ ಹೋಗಲ್ಲ, ಇಲ್ಲೇನೆ ಇರ್ತೀವಿ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅದಕ್ಕೆ ಅಫ್ಜಲ್ ನಿಮ್ಮ ಕಡೆಯವರು ಆಲ್ರೆಡಿ ನಿಮ್ಮ ಊರನ್ನ ಬಿಟ್ಟು ಬೇರೆ ಕಡೆಗಾಗಿ ಹೋಗ್ತಾ ಇದ್ದಾರೆ, ಸೊ ಅದೇ ರೀತಿಯಾಗಿ ನೀವುನುವೆ ಕೂಡ ಹೋಗ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅದಕ್ಕೆ ನಮ್ಮ ಈಶ್ವರ್ ಕೂಡ ಯಾವ ಸಿಟಿ ಯಾವ ದೇಶಕ್ಕೆ ಸೇರಿದೆ ಅಂತ ಇನ್ನವೇ ಡಿವೈಡ್ ಅನ್ನ ಮಾಡಿಲ್ಲ. ಹೀಗಿರ್ಬೇಕಾದ್ರೆ ನಾವೇನಕ್ಕೆ ಈ ಜಾಗವನ್ನ ಬಿಟ್ಟು ಹೋಗ್ಬೇಕು, ನಾವು ಹೋಗಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ವಾಪಸ್ಸು ನಮ್ಮ ಈಶ್ವರು ಅವನ ಮನೆಗೆ ಬರ್ಬೇಕಾದ್ರೆ ಇವನ ಫ್ಯಾಮಿಲಿ ಅವರು ಕೂಡ ತುಂಬಾನೇ ಟೆನ್ಷನ್ಗೆನೆ ಒಳಗಾಗಿದ್ದಾರೆ. ಯಾಕಂದ್ರೆ ನಾವು ಕೂಡ ಇದೇ ಜಾಗದಲ್ಲಿ ಉಳ್ಕೊಳ್ಳೋದಾ ಅಥವಾ ಎಲ್ಲರ ಹಾಗೇನೆ ಹೋಗೋದಾ ಅನ್ನೋದಾಗಿ. ಅದು ಅಲ್ಲದೆ ನಾವು ವರ್ಷಾನುಗಟ್ಟಲೆಗಳಿಂದ ಅಕ್ಕಪಕ್ಕ ಮನೆಯವರನ್ನ ಒಂದು ಫ್ಯಾಮಿಲಿ ಆಗಿನೇ ನೋಡಿ ಬಂದಿದೀವಿ, ಬಟ್ ಆದ್ರೆ ಅದೇ ಜನಗಳು ಇವತ್ತು ಧರ್ಮವನ್ನ ಇಟ್ಕೊಂಡು ಭಾಗ ಮಾಡೋದಕ್ಕಾಗಿನೇ ನೋಡ್ತಿದ್ದಾರೆ ಅಂತ ಮಾತಾಡ್ಕೋತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಈಶ್ವರ್ಗೆ ಅಲ್ತಾಫ್ ಅನ್ನುವ ಒಬ್ಬ ಫ್ರೆಂಡ್ ಇದ್ದಾನೆ ಅಲ್ವಾ, ಅವನು ನಮ್ಮ ಈಶ್ವರವನ ಹತ್ರಕ್ಕಾಗಿನೇ ಬಂದು ಇನ್ನು ಕೆಲವೇ ದಿನಗಳಲ್ಲಿ ನನ್ನ ತಂಗಿಯ ಮದ್ವೆಯನ್ನುವೆ ಕೂಡ ಮಾಡ್ತಾ ಇದ್ದಾರೆ, ಬಟ್ ಆದ್ರೆ ನನ್ನ ಫ್ಯಾಮಿಲಿ ಅವರು ಮುಸ್ಲಿಂ ಆಗಿರೋದ್ರಿಂದ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಇನ್ವೈಟ್ ಅನ್ನ ಮಾಡ್ಬೇಡ ಅನ್ನೋದಾಗಿನೇ ಹೇಳ್ಕೊಂಡಿದ್ದಾರೆ, ಬಟ್ ಆದ್ರೆ ಫ್ರೆಂಡ್ ಆಗಿರೋದ್ರಿಂದ ನಾನು ಇನ್ವೈಟ್ ಮಾಡ್ದಿರಾ ಹೇಗೆ ಇರೋದಿಕ್ಕೆ ಆಗುತ್ತೆ, ಸೊ ದಯವಿಟ್ಟು ನನ್ನ ತಂಗಿ ಮದ್ವೆಗೆ ಬಾ ಅನ್ನೋದಾಗಿನೇ ಇನ್ವೈಟ್ ಅನ್ನುವೆ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಈಶ್ವರವನ ಪೂರ್ತಿಯಾದ ಫ್ಯಾಮಿಲಿ ಸೇರ್ಕೊಂಡು ಈ ಅಫ್ಜಲ್ ಅವನ ತಂಗಿ ಮದ್ವೆಗಾಗಿನೇ ಎಂಟ್ರಿಯನ್ನ ಕೊಡ್ತಾರೆ. ಅಂಡ್ ಇವರು ಬರ್ತಿರೋದನ್ನ ಅಫ್ಜಲ್ ಅನ್ನುವ ವ್ಯಕ್ತಿ ನೋಡಿ ಅಫ್ಜಲ್ ಅವನ ತಂದೆ ಹತ್ರಕ್ಕಾಗಿನೇ ಬಂದು ಇವಾಗ ಎಲ್ಲ ಕಡೆನೂ ಒಂದು ದಂಗೆ ಎದ್ದು ಫೈಟ್ ಎಲ್ಲ ನಡೀತಾ ಇದೆ, ಇದ್ರ ನಡುವೆ ಬೇರೆ ಧರ್ಮದವರನ್ನ ಕರಿಬೇಡಿ ಅನ್ನೋದಾಗಿ ಹೇಳಿದ್ವಿ ಅಲ್ವಾ, ಬಟ್ ಆದ್ರೆ ಏನಕ್ಕೆ ನೀವು ಆ ಈಶ್ವರವನ ಫ್ಯಾಮಿಲಿಯನ್ನ ಕರೆದಿದ್ದೀರಾ ಅನ್ನೋದಾಗಿನೇ ಬೈಯೋದಿಕ್ಕಾಗಿ ನೋಡ್ತಾನೆ. ಅಂಡ್ ಅಫ್ಜಲ್ ಅವನ ಫಾದರ್ ಅನ್ನ ನಾವು ನೋಡ್ಬೇಕಾದ್ರೆ ಇವನೊಬ್ಬ ಸಾಹಸಿ ಆಗಿರುವ ವ್ಯಕ್ತಿ, ಸೊ ಚಾಡಿ ಹೇಳಿ ಬೈಯೋದಿಕ್ಕೆ ಬಂದಿದ್ದ ಅಫ್ಜಲ್ಗೆ ಸರ್ಸರಿಯಾಗಿನೇ ಬೈದು ಅವನನ್ನ ಓಡಿಸ್ತಾನೆ. ಆ ನಂತರ ನಮ್ಮ ಈಶ್ವರವನ ಫ್ಯಾಮಿಲಿ ಹತ್ರಕ್ಕಾಗಿನೇ ಬಂದು ಇವಾಗ ಬೇರೆ ಹಿಂದೂ ಮುಸ್ಲಿಂ ಅನ್ನೋದಾಗಿ ಜಗಳವನ್ನ ಮಾಡ್ಕೋತಾ ಇದ್ದಾರೆ, ಸೊ ನೀವು ಸೇಫ್ ಆಗಿನೇ ನಿಮ್ಮ ಮನೆಗೆ ಹೊರಟೋಗ್ಬಿಡಿ ಅನ್ನೋದಾಗಿನೇ ಕಳಿಸಿಕೊಡ್ತಾರೆ. ಅಂಡ್ ಇದನ್ನ ನೋಡ್ಬೇಕಾದ್ರೆ ನಮ್ಮ ಜಿಯಾ ಮತ್ತೆ ಈಶ್ವರು ಇಬ್ಬರಿಗೂ ಕೂಡ ಟೆನ್ಷನ್ ಆಗೋದಿಕ್ಕಾಗಿನೇ ಶುರು ಮಾಡ್ತಾರೆ. ಯಾಕಂದ್ರೆ ಇವಾಗ ನಿಜವಾಗ್ಲೂ ಸಿಚುವೇಶನ್ ಬದಲಾಗ್ತಿದೆ ಅಲ್ವಾ, ಅಂದ್ರೆ ಎಲ್ಲರಿಗೂ ಕೂಡ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡಿದ್ದಾರೆ, ಸೊ ಇದು ರೀತಿಯಾಗಿ ಮುಂದುವರೆದ್ರೆ ಇವರಿಬ್ಬರಿಗೂ ಕೂಡ ಒಂದಾಗೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಡ್ ಅವತ್ತು ರಾತ್ರಿ ಆಗ್ಬೇಕಾದ್ರೆ ನಮ್ಮ ಈಶ್ವರು ಜಿಯಾ ಅವಳನ್ನ ಭೇಟಿ ಮಾಡೋದಿಕ್ಕಾಗಿನೇ ಕದ್ದು ಮುಚ್ಚಿ ಬರ್ತಾನೆ.
ಅಂಡ್ ಇವನನ್ನ ನೋಡ್ಬೇಕಾದ್ರೆ ನಮ್ಮ ಜಿಯಾ ಕೂಡ ಮನೆಯ ಬಾಗಿಲನ್ನ ಓಪನ್ ಮಾಡಿ ಸೀಕ್ರೆಟ್ ಆಗಿನೇ ಇವಳ ರೂಮ್ ನ ಒಳಗಡೆಗಾಗಿನವೇ ಕೂಡ ಕರ್ಕೊಂಡು ಬರ್ತಾಳೆ. ಅಂಡ್ ಇವಾಗ ನಮ್ಮ ಈಶ್ವರ್ ಕೂಡ ಅವನ ಶರ್ಟ್ ಅನ್ನ ರಿಮೂವ್ ಮಾಡಿ ಅವನ ಕೈ ಮೇಲೆ ನಮ್ಮ ಜಿಯಾ ಅವಳ ಹೆಸರನ್ನ ಟ್ಯಾಟುವನ್ ಆಗಿನೇ ಹಾಕಿಸ್ಕೊಂಡು ಬಂದಿದ್ದಾನೆ. ಸೊ ಅದನ್ನ ತೋರಿಸಿ, ಇವಾಗ ನಿನ್ನ ಹೆಸರು ನನ್ನ ಬಾಡಿ ಒಳಗವೆ ಕೂಡ ಬೆರ್ತೋಗಿದೆ, ಅಂದ್ರೆ ನಾವಿಬ್ಬರವೇ ಶಾಶ್ವತವಾಗಿನೇ ಒಂದಾಗಿರೋದ್ರಿಂದ ಯಾರವೇ ಕೂಡ ಬೇರೆ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ನಮ್ಮ ಜಿಯಾ ಕೂಡ ಎಮೋಷನಲ್ ಆಗ್ತಾಳೆ. ಅಂಡ್ ಇದೇ ರೀತಿಯಾಗಿ ಇವರ ಬಾಂಡಿಂಗು ಇನ್ನವೇ ಕೂಡ ಸ್ಟ್ರಾಂಗ್ ಆಗ್ಬೇಕಾದ್ರೆ ಮತ್ತೆ ಒಂದು ದೊಡ್ಡ ಪ್ರಾಬ್ಲಮ್ ಏನೇ ಎದುರಾಗುತ್ತೆ. ಅಂದ್ರೆ ಮನೆಯಲ್ಲಿರುವ ಎಲ್ಲಾ ಮೆಂಬರ್ಗಳವೇ ಕೂಡ ಇವರ ರೂಮ್ ನ ಹತ್ರಕ್ಕಾಗಿನೇ ಬಂದು ರೆಡ್ ಅಂಡ್ ಆಗಿನೇ ಇವರ ಲವ್ ನ ಬಗ್ಗೆ ಹಿಡಿದ್ಬಿಡ್ತಾರೆ. ಅಂಡ್ ಇವಾಗ ನಮ್ಮ ಜಿಯಾ ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ನಾನು ಮತ್ತೆ ಈಶ್ವರು ಇಬ್ಬರವೇ ಕೂಡ ತುಂಬಾನೇ ಲವ್ ಅನ್ನ ಮಾಡಿ ಬರ್ತಾ ಇದೀವಿ. ಅಂಡ್ ಇಬ್ಬರವೇ ಕೂಡ ಮದುವೆಯಾಗಿ ಜೀವನವನ್ನ ಕಳಿಬೇಕು ಅಂತ ಡಿಸೈಡ್ ಮಾಡಿದೀವಿ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಇದನ್ನ ಕೇಳುವ ಫ್ಯಾಮಿಲಿ ಅವರು ಒಪ್ಪೋದಿಕ್ಕಾಗಿ ರೆಡಿ ಇಲ್ಲ. ಹೊರಗಡೆ ನೋಡಿದ್ರೆ ಆ ಮಟ್ಟಿಗೆ ಹೋರಾಟವೆಲ್ಲ ನಡೀತಾ ಇದೆ. ಇನ್ನು ನೀನು ಬೇರೆ ಧರ್ಮದ ಹುಡುಗನನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಅನ್ನೋದಾಗಿ ಜಗಳವನ್ನ ತೆಗಿತಾರೆ. ಸೊ ಇವಾಗ ನಮ್ಮ ಜಿಯಾ ಮತ್ತೆ ಅವಳ ಫ್ಯಾಮಿಲಿ ನಡುವೆ ಒಂದು ಭಯಂಕರವಾದ ಫೈಟ್ ನಡಿಬೇಕಾದ್ರೆ ಅದೇ ಗ್ಯಾಪ್ ಅಲ್ಲಿ ನಮ್ಮ ಈಶ್ವರು ಜಿಯಾ ಅವಳನ್ನ ಹಿಡ್ಕೊಂಡು ಹೊರಗಡೆಗಾಗಿನೇ ಓಡಿಸ್ಕೊಂಡು ಬರ್ತಾನೆ. ಅಂಡ್ ಇಬ್ರು ಕೂಡ ಓಡ್ಕೊಂಡು ಯಾರು ಇಲ್ದೇ ಇರುವ ಒಂದು ಜಾಗಕ್ಕಾಗಿನೇ ಓಡಿ ಬಂದು ಕುಳಿತ್ಕೋತಾರೆ. ಅಂಡ್ ಆಕಾಶದಲ್ಲಿ ನಕ್ಷತ್ರ ಇದೆ, ಹೊರಗಡೆ ನೋಡಿದ್ರೆ ಜಗಳವೆಲ್ಲ ನಡೀತಾ ಇದೆ. ಇಂಥ ಟೈಮ್ ನಲ್ಲಿ ನಮ್ಮ ಈಶ್ವರು ಜಿಯಾ ಅವಳ ಕೈಯನ್ನ ಹಿಡ್ಕೊಂಡು ಒಂದು ಮಾತನ್ನ ಹೇಳ್ತಾನೆ, ನೋಡಿ ಇವಾಗ ನೀನು ನನ್ನ ಜೀವನದ ಒಂದು ಭಾಗವಾಗಿನೇ ಬದಲಾಗಿದ್ಯಾ. ಸೊ ಎಂತ ಪರಿಸ್ಥಿತಿ ಬಂದ್ರೆ ಕೂಡ ನೀನನ್ನ ಒಂಟಿಯಾಗಿನೇ ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ. ಸೊ ನಿನ್ನನ್ನ ಯಾವಾಗ್ಲೂ ಕಾಪಾಡ್ಕೋತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಜಿಯಾ ಅವಳು ತುಂಬಾನೇ ಎಮೋಷನಲ್ ಆಗಿ ಅಳೋದಿಕ್ಕಾಗಿ ಶುರು ಮಾಡ್ಕೋತಾಳೆ. ಅಂಡ್ ಅದು ಅಲ್ಲದೆ ನಮ್ಮ ಈಶ್ವರು ಯಾವತ್ತೂ ಕೂಡ ಒಂಟಿಯಾಗಿ ಬಿಡಲ್ಲ ಅನ್ನೋದಾಗಿನವೇ ಕೂಡ ನಂಬಿಕೆಯನ್ನ ಮಡಿಕೋತಾಳೆ. ನೆಕ್ಸ್ಟ್ ನಮ್ಮ ಜಿಯಾ, ನಾವು ಮನೆಯಿಂದ ಓಡಿ ಬಂದು ತುಂಬಾ ಹೊತ್ತು ಆಗೋಗಿದೆ. ಸೊ ಇವಾಗ ಮತ್ತೆ ನಾನು ನಮ್ಮ ಮನೆಗೆ ಹೋಗ್ಬೇಕು, ನೀನು ಕೂಡ ನಿಮ್ಮ ಮನೆಗಾಗಿನೇ ಹೋಗ್ಬೇಕು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಿಧಾನವಾಗಿ ಯೋಚನೆಯನ್ನ ಮಾಡೋಣ ಅಂತ ಹೇಳ್ಕೊಂಡು ಇವರಿಬ್ಬರಿವೇ ತುಂಬಾನೇ ಪ್ರೀತಿಯಿಂದ ಐ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಂಡು ಅವ್ರವರ ಮನೆಗಾಗಿನೇ ಹೊರಟು ಬರ್ತಾರೆ. ಬಟ್ ಆದ್ರೆ ಇವರಿಗೆ ಗೊತ್ತಿರೋದಿಲ್ಲ ಇದು ಇವರ ಕೊನೆಯ ಭೇಟಿ ಅಂತ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಾವು ಪ್ರೆಸೆಂಟ್ ಗೆನೆ ಶಿಫ್ಟ್ ಆಗ್ತೀವಿ. ಅಂಡ್ ಇವಾಗ ಈಶ್ವರು ಮೊಮ್ಮಗನಾಗಿರುವ ನೀರ್ಗೆ ಎಲ್ಲಾ ಸ್ಟೋರಿಯನ್ನ ಹೇಳಿರೋದು. ಬಟ್ ಆದ್ರೆ ಆ ಜಿಯಾ ಯಾವ ರೀತಿ ಇದ್ಲು, ಆ ನಂತರ ಅವಳು ಏನಾದ್ಲು ಅಂತ ಏನವೇ ಕೂಡ ಗೊತ್ತಿಲ್ಲ ಅಲ್ವಾ. ಆದ್ರಿಂದ ಈ ನೀರು ಜಿಯಾ ಅವಳ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ಭಾರತದಲ್ಲಿವೇ ಕೂಡ ಮುಸಲ್ಮಾನರು ಇದ್ರು ಅಲ್ವಾ. ಅಂಡ್ ಯಾವಾಗ ಪಾಕಿಸ್ತಾನ ಭಾಗವಾಗುತ್ತೋ ಆವಾಗ ಇಲ್ಲಿದ್ದ ಮುಸ್ಲಿಂಗಳು ಪಾಕಿಸ್ತಾನಕ್ಕೆ ಶಿಫ್ಟ್ ಆಗಿದ್ದಾರೆ. ಸೊ ಅವರ ಕಾಂಟ್ಯಾಕ್ಟ್ ಅನ್ನ ತಗೊಂಡು ಜಿಯಾ ಅವಳ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ಒಂದಷ್ಟು ಫೋಟೋಗಳನ್ನವೇ ಕೂಡ ಕಲೆಕ್ಟ್ ಅನ್ನ ಮಾಡ್ಕೋತಾನೆ. ಅಂಡ್ ಎಲ್ಲಾ ಫೋಟೋಗಳನ್ನ ತಂದು ಇದ್ರ ಮುಖಾಂತರ ಇವನ ನೆನಪುಗಳು ಮತ್ತೆ ಬರ್ಬಹುದು ಅಂತ ಯೋಚಿಸಿ ಈ ಈಶ್ವರ್ಗೆ ತೋರ್ಸೋದಿಕ್ಕಾಗಿನೇ ಶುರುವನ್ನ ಮಾಡ್ತಾನೆ. ಸೊ ಇದೇ ರೀತಿಯಾಗಿ ಫೋಟೋಗಳನ್ನ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿಯನ್ನ ನೋಡಿ ನಮ್ಮ ಈಶ್ವರು ತುಂಬಾನೇ ಎಕ್ಸೈಟ್ ಆಗಿ ಆ ಫೋಟೋವನ್ನ ನೋಡ್ಕೊಂಡು ಅವನ ಹೆಲ್ತ್ ಹಾಳಾಗೋದಿಕ್ಕೆ ಶುರುವಾಗುತ್ತೆ. ಇದನ್ನ ನೋಡುವ ನೀರು ಖಂಡಿತ ಇವಳನ್ನೇ ಜಿಯಾ ಅನ್ಸುತ್ತೆ. ಅದಕ್ಕೇನೆ ಇವಳನ್ನ ನೋಡ್ಬೇಕಾದ್ರೆ ನಮ್ಮ ತಾತ ಇಷ್ಟೊಂದು ಎಕ್ಸೈಟ್ಮೆಂಟ್ ಆದ್ರು ಅನ್ನೋದಾಗಿ ಅರ್ಥ ಮಾಡ್ಕೋತಾನೆ. ಬಟ್ ಆದ್ರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ಜಿಯಾ ಅವಳ ಫೋಟೋ ಅಲ್ಲ, ಬದಲಾಗಿ ನಮ್ಮ ಈಶ್ವರವನ್ನ ತಂಗಿ ಫೋಟೋ ಆಗಿರುತ್ತೆ. ಅಂಡ್ ಈಶ್ವರು ತಂಗಿ ಫೋಟೋವನ್ನ ನೋಡಿ ಏನಕ್ಕೆ ಇವನು ಇಷ್ಟೊಂದು ಶಾಕ್ ಆದ ಅಂತ ನಾವು ನೋಡ್ಬೇಕಾದ್ರೆ ಭಾರತ ಮತ್ತೆ ಪಾಕಿಸ್ತಾನ ಎರಡನ್ನವೇ ಕೂಡ ಡಿವೈಡ್ ಅನ್ನ ಮಾಡಿದ್ರು ಅಲ್ವಾ. ಅದ್ರ ನಡುವೆ ಇವನ ಫ್ಯಾಮಿಲಿ ಅವರ ಜೊತೆ ಆಗಿರ್ಬಹುದು, ಇವನ ಅಕ್ಕ ತಂಗಿಯರ ಜೊತೆ ಆಗಿರ್ಬಹುದು, ತಂದೆ ತಾಯಿಗಳ ಜೊತೆ ಏನಾಗಿದೆ ಅನ್ನೋದೇ ಇವನಿಗೆ ಗೊತ್ತಿರ್ತಾ ಇಲ್ಲ. ಸೊ ಅದ್ರ ನೆನಪು ಬಂದು ಇವಾಗ ಸ್ವಲ್ಪ ಇವನು ಶಾಕ್ ಆಗಿರೋದು. ಅಂಡ್ ಈ ವಿಷಯ ನಮ್ಮ ನೀರವನಿಗೆ ಕೂಡ ನಿಧಾನವಾಗಿ ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ತಾತ ಇಷ್ಟು ವರ್ಷಗಳ ಕಾಲವಾಗಿ ಎಲ್ಲಾ ಕಷ್ಟಗಳನ್ನ ಒಬ್ಬರನ್ನೇ ಅನುಭವಿಸಿ ಬರ್ತಾ ಇದ್ದಾರೆ. ಸೊ ಇವರ ಒಳಗಡೆ ಇರ್ತಾ ಇರುವ ನೋವನ್ನ ನಾವು ಹೊರಗಡೆಗಾಗಿನೇ ತೆಗ್ಸಿ ಕನಿಷ್ಠ ಪಕ್ಷ ಸಾಯವಾಗಾದ್ರೂ ಕೂಡ ಅವರು ನೆಮ್ಮದಿಯಾಗಿ ಸಾಯ್ಬೇಕು ಅನ್ನೋದಾಗಿ ಯೋಚಿಸ್ತಾನೆ. ಆದ್ರಿಂದ ನಮ್ಮ ಈಶ್ವರವನ ಅಕ್ಕ ತಂಗಿ ಆಗಿರ್ಬಹುದು, ಫ್ಯಾಮಿಲಿಯ ಜೊತೆ ಆಗಿರ್ಬಹುದು, ಏನಾಯ್ತು ಅಂತ ತಿಳ್ಕೊಳ್ಳೋದಿಕ್ಕಾಗಿ ಈಶ್ವರವನ ತಮ್ಮನನ್ನ ಭೇಟಿ ಮಾಡ್ತಾನೆ. ಅಂಡ್ ಫೈನಲ್ ಆಗಿ ಈಶ್ವರವನ ತಮ್ಮನನ್ನವೇ ಕೂಡ ಕರ್ಕೊಂಡು ಬಂದು ಈಶ್ವರ್ಗೆ ಎಲ್ಲಾ ವಿಷಯಗಳನ್ನವೇ ಕೂಡ ಹೇಳಿಸ್ತಾನೆ. ಅಂದ್ರೆ ಅವಾಗ ಹಿಂದೂ ಮತ್ತೆ ಮುಸಲ್ಮಾನರಾಗಿರ್ಬಹುದು, ಬೇರೆ ಬೇರೆ ಧರ್ಮಗಳಾಗಿರ್ಬಹುದು, ಎಲ್ಲರಿಗೂ ಕೂಡ ದೇಶವನ್ನ ಭಾಗ ಮಾಡ್ಬೇಕು ಅನ್ನೋದಾಗಿ ದೊಡ್ಡ ಹೋರಾಟವನ್ನ ಮಾಡ್ತಿದ್ರು ಅಲ್ವಾ. ಸೊ ಅದು ಇನ್ನವೇ ಕೂಡ ಮುಂದುವರಿಯೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಮುಸಲ್ಮಾನರು ಸಿಕ್ಕವರನ್ನ ಹಿಡ್ಕೊಂಡು ಅವರ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಿರ್ತಾರೆ. ಇದ್ರಿಂದ ನಮ್ಮ ಈಶ್ವರವನ ಫ್ಯಾಮಿಲಿನವೇ ಕೂಡ ನಾವು ಈ ಊರನ್ನ ಬಿಟ್ಟು ಭಾರತದ ಒಳಗಡೆಗೆ ಸೇಫ್ ಆಗಿನೇ ಹೋಗೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇವಾಗ ಇರ್ತಾ ಇರುವ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಮನೆಯ ಹೆಂಗಸರನ್ನ ಕರ್ಕೊಂಡು ನಾರ್ಮಲ್ ಆಗಿ ಇವರು ಟ್ರಾವೆಲ್ ಮಾಡೋದಿಕ್ಕೆ ಆಗೋದಿಲ್ಲ. ಯಾವಾಗ ಬೇಕಾದ್ರೂ ಕೂಡ ಅಟಕನ ಮಾಡಿ ಇವರ ಕಥೆಯನ್ನ ಮುಗಿಸಬಹುದು. ಸೊ ಇಂತಹ ಒಂದು ಪ್ರಾಬ್ಲಮ್ ನ ಒಳಗಡೆಗೆ ಇವರು ಸಿಕ್ಕಾಕೋಬೇಕಾದ್ರೆ ನಮ್ಮ ಈಶ್ವರ್ಗೆ ಅಲ್ಫಾಜ್ ಅನ್ನುವ ಒಬ್ಬ ಫ್ರೆಂಡ್ ಇದ್ದಾನೆ ಅಲ್ವಾ.
ಅವನ ತಂದೆ ಹೆಲ್ಪನ್ನ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂದ್ರೆ ನಿಮ್ಮ ಎಲ್ಲಾ ಹೆಂಗಸರನ್ನವೇ ಕೂಡ ನಮ್ಮ ಮನೆ ಒಳಗಡೆ ಸುರಕ್ಷಿತವಾಗಿನೇ ಮಡಗಿ ಅಂಡ್ ಭಾರತಕ್ಕೆ ಹೋಗುವ ಟ್ರೈನ್ ನ ವ್ಯವಸ್ಥೆಯನ್ನ ಮಾಡ್ಕೊಂಡು ಆ ನಂತರ ಸುರಕ್ಷಿತವಾಗಿ ಅವರನ್ನ ಕರ್ಕೊಂಡು ಹೋಗಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಅವರಿಗೆ ಇದು ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಬಟ್ ಆದ್ರೆ ಇವಾಗ ಇದನ್ನ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಲ್ವಾ. ಸೊ ಎಲ್ಲರಿಗೂ ಕೂಡ ಇದೇ ನಿರ್ಧಾರಕ್ಕಾಗಿನೇ ಒಪ್ಕೋತಾರೆ. ಅಂಡ್ ಇವರ ಫ್ಯಾಮಿಲಿಯಲ್ಲಿರುವ ಎಲ್ಲಾ ಗಂಡಸರುವೆ ಕೂಡ ಭಾರತದ ಕಡೆಗೆ ಟ್ರಾವೆಲ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಬಟ್ ಆದ್ರೆ ಇವರ ಜರ್ನಿ ಅಷ್ಟೊಂದು ಸಿಂಪಲ್ ಆಗಿ ಏನುವೆ ಇರೋದಿಲ್ಲ. ಯಾವಾಗ ಬೇಕಂದ್ರೆ ಆವಾಗ ಮುಸಲ್ಮಾನರು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ ಇರ್ತಾರೆ. ಬಟ್ ಆದ್ರೂ ಕೂಡ ಎಲ್ಲರಿಂದನೂ ತಪ್ಪಿಸ್ಕೊಂಡು ಇವರ ಫ್ಯಾಮಿಲಿಯನ್ನ ಇವರು ಪ್ರೊಟೆಕ್ಟ್ ಅನ್ನ ಮಾಡ್ಕೊಂಡು ಕಷ್ಟಪಟ್ಟು ಒಂದು ರೈಲನ್ನವೇ ಕೂಡ ಹಿಡ್ಕೊಂಡು ಭಾರತಕ್ಕೆ ಸೇಫ್ ಆಗಿನೇ ಬಂದು ತಲುಪ್ತಾರೆ. ಇವರ ದೇಹವೇನೋ ಭಾರತಕ್ಕೆ ಬಂದು ತಲುಪಿದೆ, ಆದ್ರೆ ಇವರ ಮನಸ್ಸು ಇನ್ನವೇ ಕೂಡ ಸರ್ಗೋದ ಸಿಟಿ ಬಗ್ಗೆ ಯೋಚನೆಯನ್ನ ಮಾಡ್ತಿದೆ. ಯಾಕಂದ್ರೆ ಇವರ ಅಕ್ಕ ತಂಗಿ ಆಗಿರ್ಬಹುದು, ಹೆಂಡತಿ ಮಕ್ಕಳಾಗಿರ್ಬಹುದು, ತಾಯಿ ಆಗಿರ್ಬಹುದು, ಎಲ್ಲರೂ ಕೂಡ ಇನ್ನವೇ ಸರ್ಗೋದ ಸಿಟಿಯಲ್ಲಿ ಉಳ್ಕೊಂಡಿದ್ದಾರೆ ಅಲ್ವಾ. ಸೊ ಅವರ ಬಗ್ಗೆನೇ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಂಡ್ ಇವರ ಸಂಪೂರ್ಣವಾದ ಫ್ಯಾಮಿಲಿ ಭಾರತದಲ್ಲಿ ಉಳ್ಕೊಳ್ಳೋದಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನವೇ ಕೂಡ ಮಾಡ್ಕೋತಾರೆ. ಆ ನಂತರ ಸ್ವಲ್ಪ ಸಮಯ ಆಗ್ಬೇಕಾದ್ರೆ ನಮ್ಮ ಈಶ್ವರವನ ಫಾದರು ಇವಾಗ ನಾವು ವಾಪಸ್ಸು ಸರ್ಗೋದಾಗೆ ಹೋಗಿ ನಮ್ಮ ಎಲ್ಲಾ ಹೆಂಗಸರನ್ನವೇ ಕೂಡ ಕರ್ಕೊಂಡು ಬರೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಗಡಿಯ ಹತ್ರಕ್ಕೆ ಬರ್ಬೇಕಾದ್ರೆ ಅಲ್ಲಿರುವ ಸೈನಿಕರು ಗಡಿಯನ್ನ ದಾಟಿ ಪಾಕಿಸ್ತಾನಕ್ಕೆ ಹೋಗೋದಿಕ್ಕಾಗಿ ಬಿಡೋದಿಲ್ಲ. ಸೊ ನಮ್ಮ ಈಶ್ವರವನ ಫಾದರು ಅವರ ಕಾಲ್ಗಳನ್ನ ಇಟ್ಕೊಂಡು ದಯವಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ಆದ್ರೆ ಪರಿಸ್ಥಿತಿ ಇವಾಗ ತುಂಬಾನೇ ಕಠಿಣವಾಗಿರೋದ್ರಿಂದ ಯಾರನ್ನೂ ಕೂಡ ಬಿಡೋದಿಕ್ಕೆ ಆಗೋದಿಲ್ಲ. ಸೊ ಇದನ್ನ ನೋಡುವ ನಮ್ಮ ಈಶ್ವರು ಒಂದು ನಿರ್ಧಾರವನ್ನ ತಗೋತಾನೆ. ಹೇಗಾದ್ರೂ ಮಾಡಿ ನಾನು ಬಚ್ಚಿಟ್ಕೊಂಡು ಸರ್ಗೋದ ಸಿಟಿ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತೀನಿ, ನೀವು ಉಳಿದಿರುವ ನಮ್ಮ ಫ್ಯಾಮಿಲಿಯನ್ನ ನೋಡ್ಕೊಂಡು ಇಲ್ಲೇನೆ ಇರಿ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿನೇ ಬಚ್ಚಿಟ್ಕೊಂಡು ನಮ್ಮ ಈಶ್ವರು ಅವನ ತಮ್ಮನನ್ನವೇ ಕೂಡ ಕರ್ಕೊಂಡು ನಮ್ಮ ಭಾರತದ ಗಡಿಯನ್ನ ದಾಟಿ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾನೆ. ಆ ನಂತರ ಪಾಕಿಸ್ತಾನದ ಕಡೆಗೆ ಹೋಗುವ ಟ್ರೈನ್ ಅನ್ನವೇ ಕೂಡ ಹಿಡ್ಕೊಂಡು ಇವರ ಪ್ರಾಣವನ್ನವೇ ಕೂಡ ಒತ್ತೆಯಾಗಿನೇ ಇಟ್ಟು ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ. ಅಂಡ್ ಫೈನಲಿ ಕಷ್ಟವನ್ನ ಪಟ್ಟು ಸರ್ಗೋದ ಸಿಟಿಗಾಗಿನವೇ ಕೂಡ ಎಂಟ್ರಿಯನ್ನ ಕೊಟ್ಟು ಇವನ ಫ್ರೆಂಡ್ ಆಗಿರುವ ಅಲ್ತಾಫ್ ಅವನ ಮನೆಗಾಗಿನವೇ ಕೂಡ ಬರ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಯಾವುದೋ ಒಂದು ಭಯಂಕರವಾಗಿರುವ ಘಟನೆ ನಡೆದಿರೋದಾಗಿನೇ ಗೊತ್ತಾಗುತ್ತೆ. ಸೊ ಅಲ್ತಾಫ್ ಅವನ ಫಾದರ್ನ ಮುಖವನ್ನವೇ ಕೂಡ ನೋಡ್ಬೇಕಾದ್ರೆ ಬೇಜಾರಲ್ಲಿರುವ ಮುಖ ಯಾವುದೋ ಒಂದು ದುಃಖವಾದ ವಿಷಯವನ್ನ ಹೇಳೋದಿಕ್ಕಾಗಿ ನೋಡ್ತಿದೆ. ಅಂದ್ರೆ ನಮ್ಮ ಈಶ್ವರವನ ಫ್ಯಾಮಿಲಿ ಸರ್ಗೋದ ಸಿಟಿಯನ್ನ ಬಿಟ್ಟು ಭಾರತದ ಕಡೆಗೆ ಬಂದು ಅಲ್ವಾ. ಅಂಡ್ ಅದೇ ರೀತಿಯಾಗಿ ಇವನ ಫ್ಯಾಮಿಲಿಯವರು ಭಾರತಕ್ಕಾಗಿ ಬಂದ ನಂತರ ಇವರ ಮನೆಯ ಹೆಂಗಸರು ಇನ್ನವೇ ಕೂಡ ನಮ್ಮ ಮನೆಯಲ್ಲಿ ಇದಾರೆ ಅನ್ನೋದಾಗಿ ಅಲ್ಫಾಸ್ ಅವನ ಗ್ಯಾಂಗಿಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಸೀದಾ ನಮ್ಮ ಮನೆಗಾಗಿನೇ ಅಟೆಕನ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಅವರನ್ನ ತಡೆಯೋದಿಕ್ಕೆ ನಾವು ನೋಡ್ಬೇಕಾದ್ರೆ ನಮ್ಮ ಮೇಲುವೆ ಕೂಡ ಅಟೆಕನ ಮಾಡ್ಬಿಡ್ತಾರೆ. ಅಷ್ಟೇ ಯಾಕೆ, ಅದೇ ಫೈಟ್ ನಲ್ಲಿ ನನ್ನ ಮಗನಾಗಿರುವ ಅಲ್ತಾಫ್ ಅನ್ನವೇ ಕೂಡ ಮುಗಿಸ್ಬಿಡ್ತಾರೆ. ಆ ನಂತರ ನಮ್ಮ ಮನೆ ಒಳಗಡೆ ಒಂದು ಕೊಠಡಿಯಲ್ಲಿ ನಿಮ್ಮ ಮನೆಯ ಹೆಂಗಸರನ್ನ ಸುರಕ್ಷಿತವಾಗಿನೇ ಬೆಳಗಿದ್ವಿ. ಸೊ ಸೀದಾ ಅದೇ ಜಾಗಕ್ಕಾಗಿನವೇ ಕೂಡ ಬಂದು ಅಲ್ಲಿರುವ ಹೆಂಗಸರ ಜೊತೆ ತುಂಬಾನೇ ಕೆಟ್ಟದಾಗಿನೇ ನಡ್ಕೊಳ್ಳೋದಿಕ್ಕಾಗಿ ನೋಡ್ತಾರೆ. ಸೊ ಇದನ್ನೆಲ್ಲ ನೋಡುವ ನಿನ್ನ ಅಜ್ಜಿ ಒಂದು ನಿರ್ಧಾರವನ್ನುವೇ ಕೂಡ ತಗೋತಾರೆ. ಈ ರೀತಿ ಬೇರೆಯವರು ನಮ್ಮನ್ನ ಅನುಭವಿಸಿ ನಮ್ಗೆ ತೊಂದರೆಯನ್ನ ಕೊಡ್ತಿರೋದನ್ನ ಸಹಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಈ ರೀತಿ ಬದುಕೋದಕ್ಕಿಂತ ನಮ್ಮ ಶೀಲವನ್ನ ಕಾಪಾಡ್ಕೊಂಡು ನಮ್ಮ ಪ್ರಾಣವನ್ನ ತ್ಯಾಗ ಮಾಡೋದೇ ಎಷ್ಟೋ ಮೇಲು ಅನ್ನೋದಾಗಿ ಯೋಚಿಸಿ ಒಂದು ಕತ್ತಿಯನ್ನ ತಗೊಂಡು ಎಲ್ಲಾ ಹೆಣ್ಣು ಮಕ್ಕಳ ಕತ್ತಿಯನ್ನ ಮುಗಿಸೋದಿಕ್ಕಾಗಿನೇ ನಿಂತ್ಕೊಂಡು ಕೊನೆಗೆ ಅವರ ಕಥೆಯನ್ನವೇ ಕೂಡ ಮುಗಿಸ್ಕೊಂಡು ಬಿಟ್ರು ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಅಂಡ್ ನಾವು ಕೂಡ ಅವರ ಜೊತೆ ಫೈಟ್ ಅನ್ನ ಮಾಡ್ಕೊಂಡು ನಿಮ್ಮ ಮನೆಯ ಹೆಂಗಸರನ್ನ ಕಾಪಾಡೋದಿಕ್ಕಾಗಿನೇ ಬಂದ್ವಿ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ಎಲ್ಲನವೇ ಕೂಡ ಮುಗ್ದಾಗಿತ್ತು. ಅಂಡ್ ಇದ್ರ ನಡುವೆ ನನ್ನ ಫ್ರೆಂಡ್ಸ್ ಗಳಾಗಿರ್ಬಹುದು, ನನ್ನ ಮಗ ಆಗಿರ್ಬಹುದು, ಎಲ್ಲರೂ ಕೂಡ ತೀರೋದ್ರು. ಸೊ ನಿಮ್ಗೆ ಕೊಟ್ಟಿರುವ ಮಾತನ್ನ ನನ್ನ ಕೈಯಲ್ಲಿ ಕಾಪಾಡ್ಕೊಳ್ಳೋದಿಕ್ಕೆ ಆಗಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಅನ್ನೋದಾಗಿ ಸಾರಿ ಅನ್ನವೇ ಕೂಡ ಕೇಳ್ಕೊಂಡು ತಲೆಯನ್ನ ಬಗ್ಗಿಸ್ತಾನೆ. ಅಷ್ಟೇ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಈಶ್ವರವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ. ಸೊ ಇವನ ಸಂಪೂರ್ಣವಾದ ಫ್ಯಾಮಿಲಿಗೆ ಇಂಥ ಸ್ಥಿತಿ ಬರುತ್ತೆ ಅಂತ ಇವನು ಯೋಚನೆ ಕೂಡ ಮಾಡಿರೋದಿಲ್ಲ. ಅಂಡ್ ಈ ಎಲ್ಲಾ ನೋವಿನ ನಡುವೆ ಮತ್ತೊಂದು ಕ್ವಶನ್ ಇವನ ಮನಸ್ಸಿನಲ್ಲಿ ಬರುತ್ತೆ. ಅದೇ ನಾವು ಪ್ರೀತಿಯನ್ನ ಮಾಡ್ತಿರುವ ಜಿಯಾ ಇವಾಗ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಮತ್ತೆ ಅವಳ ಪರಿಸ್ಥಿತಿ ಏನಾಗಿದೆ. ಯಾಕಂದ್ರೆ ಎಷ್ಟೋ ದಿನಗಳು ಆಗಿರ್ತಾ ಇದ್ರೆ ಕೂಡ ಅವಳ ಬಗ್ಗೆ ಏನುವೇ ಗೊತ್ತಾಗಿಲ್ಲ ಅಲ್ವಾ. ಆದ್ರಿಂದ ಜಿಯಾ ಅವಳ ಬಗ್ಗೆ ಹುಡುಕಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಹುಡುಕಾಡ್ತಿರ್ಬೇಕಾದ್ರೆ ಒಂದು ದಿನ ಜಿಯಾ ಅವಳ ಹಸ್ಬೆಂಡ್ ಅನ್ನ ಬಂದು ಭೇಟಿಯನ್ನ ಮಾಡ್ತಾನೆ. ಹೌದು, ಇಷ್ಟು ಹೊತ್ತಿಗೆ ಜಿಯಾ ಆಲ್ರೆಡಿ ಬೇರೆ ಒಂದು ಮದುವೆಯನ್ನ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಆ ಜಿಯಾ ನಮ್ಮ ಈಶ್ವರ್ಗೆ ಮೋಸವನ್ನ ಮಾಡಿ ಬೇರೆ ಮದುವೆಯನ್ನ ಮಾಡ್ಕೊಂಡಿಲ್ಲ. ಬದಲಾಗಿ ಒಂದು ದೊಡ್ಡ ಹೋರಾಟ ನಡೀತಾ ಇರೋದ್ರಿಂದ ಎಲ್ಲಾ ಕಡೆ ಬೆಂಕಿಯನ್ನ ಕಚ್ಚಿಸ್ಬೇಕಾದ್ರೆ ನಮ್ಮ ಜಿಯಾ ಅವಳ ಫಾದರ್ ಒಂದು ಪ್ರಿಂಟಿಂಗ್ ಶಾಪ್ ಅನ್ನ ಮಡಗಿರ್ತಾರೆ. ಸೊ ಅದಕ್ಕೆ ಬೆಂಕಿ ಬೀಳ್ಬೇಕಾದ್ರೆ ಇವರ ಹತ್ರ ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ. ಆದ್ರಿಂದ ಮನೆಯನ್ನ ನಡ್ಸೋದಿಕ್ಕೆ ತುಂಬಾನೇ ಕಷ್ಟವಾಗುತ್ತೆ ಅಲ್ವಾ.
ಸೊ ಜಿಯಾ ಅವಳ ಫಾದರು ಮನೆಯಲ್ಲಿರುವ ಎಲ್ಲ ಹೆಂಗಸರಿಗೆ ಮದ್ವೆಯನ್ನ ಮಾಡ್ತಾನೆ. ಅಂಡ್ ಇದೇ ಕಾರಣದಿಂದ ನಮ್ಮ ಜಿಯಾಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಬೇರೆ ಹುಡುಗನನ್ನ ಮದ್ವೆ ಆಗ್ಬೇಕಾಗುತ್ತೆ. ಅಂಡ್ ಇವಾಗ ಜಿಯಾ ಅವಳ ಹಸ್ಬೆಂಡ್ ಮತ್ತೊಂದು ವಿಷಯವನ್ನವೇ ಕೂಡ ಹೇಳ್ಕೊತಾನೆ. ಜಿಯಾ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳ್ಕೊತಿದ್ಲು. ಅಂಡ್ ಒಂದು ದಿನ ನೀವು ಬಂದೇ ಬರ್ತೀರಾ ಅಂತ ನಂಬಿಕೆಯನ್ನವೇ ಕೂಡ ಮಡಿಕೊಂಡಿದ್ದಾಳೆ. ಸೊ ಅವಳ ನಂಬಿಕೆ ವ್ಯರ್ಥವಾಗ್ದಿರ ಕೊನೆಗೆ ನೀವು ಬಂದಿದ್ದೀರಾ ಅನ್ನೋದಾಗಿನೇ ಹೇಳ್ಕೊಂಡು ಅವಳು ನನ್ನನ್ನ ಮದ್ವೆ ಆಗಿದ್ರೆ ಕೂಡ ಇನ್ನವೇ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಎಲ್ಲವನ್ನ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಈಶ್ವರವನ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟೇ ಯಾಕೆ ಇಷ್ಟೆಲ್ಲ ನಡೆದಿರ್ತಾ ಇದ್ರೆ ಕೂಡ ನಮ್ಮ ಪ್ರೀತಿ ಕೊನೆಗವೇ ಅರ್ಧಂಬರ್ಧವಾಗಿನೇ ಉಳ್ಕೊಂಡ್ಬಿಡ್ತು ಅನ್ನೋದಾಗಿ ಇವನ ಮನಸ್ಸು ಪೂರ್ತಿಯಾಗಿನೇ ಮುರಿದಾಗುತ್ತೆ. ಸೊ ಬೇಜಾರನ್ನ ಮಾಡ್ಕೊಳ್ಳುವ ನಮ್ಮ ಈಶ್ವರು ಹೊರಗಡೆಗಾಗಿನೇ ಎದ್ದು ಬಂದ್ಬಿಡ್ತಾನೆ. ಅಂಡ್ ಈ ವಿಷಯ ನಮ್ಮ ಜಿಯಾ ಅವಳಿಗೆ ಗೊತ್ತಾಗ್ಬೇಕಾದ್ರೆ ಮತ್ತೆ ನಮ್ಮ ಈಶ್ವರು ಬಂದ ಅಂತ ಹ್ಯಾಪಿಯಾಗಿ ಓಡ್ಕೊಂಡು ಅವನನ್ನ ಭೇಟಿ ಮಾಡೋದಿಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ನಮ್ಮ ಈಶ್ವರು ಎದ್ದು ಹೊರಗಡೆಗಾಗಿನೇ ಹೊರಟಾಗಿದ್ದಾನೆ. ಅಂದ್ರೆ ಮತ್ತೆ ಬರಿಬರಿವೆ ಬೇರೆ ಬೇರೆಯಾಗ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಾವು ಪ್ರೆಸೆಂಟ್ ಅನ್ನ ನೋಡೋದಾದ್ರೆ ಇವಾಗ ಈಶ್ವರವನ ತಮ್ಮ ಎಲ್ಲ ವಿಷಯಗಳನ್ನ ಹೇಳ್ತಾ ಇರೋದು. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ನೀರವನು ತುಂಬಾನೇ ಎಮೋಷನಲ್ ಆಗಿ ಅಳುವುದಕ್ಕಾಗಿ ಶುರು ಮಾಡ್ತಾನೆ. ಅಂಡ್ ಇವಾಗ ನಮ್ಮ ತಾತ ಇವರ ಜೀವನದಲ್ಲಿ ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದಾರೆ. ಅಕ್ಕ ತಂಗಿ ತಾಯಿ ಎಲ್ಲರನ್ನೂ ಕಳ್ಕೊಳ್ಳೋದ್ರ ಜೊತೆಗೆ ಇವರ ಮೊದಲ ಪ್ರೀತಿಯನ್ನವೇ ಕೂಡ ಕಳ್ಕೊಂಡು ಇಷ್ಟೊಂದು ನೋವನ್ನ ಅನುಭವಿಸಿದ್ದಾರೆ. ಸೊ ಇವರ ಕೊನೆಯ ಆಸೆ ಏನಾದ್ರೂ ಕೂಡ ನಾವು ಈಡೇರಿಸಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಜಿಯಾ ಅವಳನ್ನ ಹುಡಿಕೊಂಡು ಪಾಕಿಸ್ತಾನದ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾನೆ. ಅಂಡ್ ಫೈನಲ್ ಆಗಿ ಸರ್ಗೋದಾ ಸಿಟಿಗಾಗಿನೇ ಕೂಡ ಬಂದು ಬೀದಿ ಬೀದಿಯನ್ನ ಅಲ್ದು ಜಿಯಾ ಅವಳ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಶುರು ಮಾಡ್ಕೋತಾನೆ. ಅಂಡ್ ತುಂಬಾನೇ ಹುಡುಕ್ಬೇಕಾದ್ರೆ ಫೈನಲ್ ಆಗಿ ಜಿಯಾ ಇದ್ದ ಮನೆನವೇ ಕೂಡ ಗೊತ್ತಾಗುತ್ತೆ. ಬಟ್ ಆದ್ರೆ ನಮ್ಮ ನೀರ್ಗವೇ ಕೂಡ ಮತ್ತೊಂದು ಶಾಕಿಂಗ್ ವಿಷಯನೇ ಗೊತ್ತಾಗುತ್ತೆ. ಅಂದ್ರೆ ಜಿಯಾ ಅವಳು ತೀರಿ ಹೋಗಿ ಸರಿ ಸುಮಾರು 10 ವರ್ಷಗಳು ಆಗೋಗಿದ್ಯಂತೆ. ಸೊ ಇವಾಗ ನಮ್ಮ ನೀರು ಬಂದಿರ್ತಾ ಇದ್ರೆ ಕೂಡ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಅಂಡ್ ಇವಾಗ ಇದೇ ಮನೆಯಲ್ಲಿ ಜಿಯಾ ಅವಳ ಅಕ್ಕ ಕೂಡ ಬದುಕಿ ಬರ್ತಾ ಇದ್ದಾಳೆ. ಅವಳ ಹತ್ರ ನಮ್ಮ ನೀರು ನಡೆದಿರುವ ಎಲ್ಲ ವಿಷಯಗಳನ್ನೇ ಕೂಡ ಹೇಳ್ಕೊತಾನೆ. ಸರಿ ಓಕೆ, ಜಿಯಾ ಅವಳು ಬದುಕಿಲ್ಲ ಅಂದ್ರೆ ಏನಾಯ್ತು? ಅವಳ ಫೋಟೋ ಆಗಿರಬಹುದು, ಅವಳಿಗೆ ಸಂಬಂಧಪಟ್ಟಿರುವ ವಸ್ತುಗಳಾಗಿರಬಹುದು, ಅವುಗಳನ್ನಾದ್ರೂ ನಮ್ಮ ತಾತನಿಗೆ ತೋರ್ಸೋಣ ಅಂತ ವಿಡಿಯೋ ಕಾಲ್ ಅನ್ನ ಮಾಡಿ ಮನೆಯನ್ನ ತೋರ್ಸೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ತೋರಿಸ್ತಿರ್ಬೇಕಾದ್ರೆ ನಮ್ಮ ಈಶ್ವರವನ ಕಣ್ಣು ಗೋಡೆ ಮೇಲೆ ಇರುವ ಒಂದು ಫೋಟೋವನ್ನ ನೋಡಿ ತುಂಬಾನೇ ಎಕ್ಸೈಟ್ ಆಗುತ್ತೆ. ಅಂಡ್ ಅದನ್ನ ನೋಡ್ತಿದ್ದಾಗಿನೇ ನಮ್ಮ ಈಶ್ವರ್ಗೆ ಎಲ್ಲ ನೆನಪುಗಳವೇ ಕೂಡ ವಾಪಸ್ ಬಂತು. ಆ ಫೋಟೋದ ಜೊತೆ ನಮ್ಮ ಈಶ್ವರು ಮಾತಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ಇವನ ನೆನಪುಗಳು ಎಲ್ಲವೂ ಕೂಡ ಒಟ್ಟಾಗಿ ಸೇರ್ಬೇಕಾದ್ರೆ ಆ ಫೋಟೋದಲ್ಲಿರುವ ಜಿಯಾ ಇವನ ಎದುರುಗಡೆ ನಿಂತು ಮಾತಾಡುವ ಹಾಗೇನೆ ಹ್ಯಾಲಿಸಿನೇಷನ್ ಬರುತ್ತೆ. ಸೊ ನಡುಗ್ತಾ ಇರುವ ಧ್ವನಿಯಲ್ಲಿ ಹಿಂದಿನ ಬಾರಿ ನಿನ್ಗೆ ಹೇಳ್ದಿರ ನಾನು ದೇಶವನ್ನ ಬಿಟ್ಟು ಹೋಗ್ಬೇಕಾಯ್ತು. ಬಟ್ ಆದ್ರೆ ಇವಾಗ ನಾನು ನಿನ್ನನ್ನ ಯಾವುದೇ ಕಾರಣಕ್ಕವೇ ಬಿಟ್ಕೊಡೋದಿಲ್ಲ, ಯಾವಾಗ್ಲೂ ನಿನ್ನ ಜೊತೆಯಾಗಿನೇ ಇರ್ತೀನಿ ಅನ್ನೋದಾಗಿ ಮಾತನ್ನ ಕೊಡ್ತಾನೆ. ಅಂಡ್ ಅದ್ರ ಜೊತೆಗೆ ಇವನ ಜೇಬಿನಲ್ಲಿರುವ ಒಂದು ಲೆಟರ್ ಅನ್ನವೇ ಕೂಡ ತೆಗೆದು ಅದ್ರಲ್ಲಿರುವ ಕವನವನ್ನ ಓದೋದಕ್ಕಾಗಿ ಶುರು ಮಾಡ್ತಾನೆ. ಅಂದ್ರೆ ಇವನು ಯೌವನದಲ್ಲಿ ಇರ್ಬೇಕಾದ್ರೆ ನಮ್ಮ ಜಿಯಾಗೋಸ್ಕರ ಒಂದು ಕವನವನ್ನ ಬರ್ದು ಮಡಿಕೊಂಡಿರ್ತಾನೆ. ಬಟ್ ಆದ್ರೆ ಧೈರ್ಯವನ್ನ ಮಾಡಿ ಅವಳಿಗೆ ಯಾವುದೇ ಕೂಡ ಹೇಳಿರೋದಿಲ್ಲ. ಆದ್ರೆ ಇವಾಗ ಅದೇ ಕವನವನ್ನ ತೆಗೆದು ಓದೋದಕ್ಕಾಗಿ ಶುರುವನ್ನ ಮಾಡಿ ತೊದ್ಲುಕೊಂಡೇನೆ ಆ ಕವನವನ್ನ ಓದಿ ಕಂಪ್ಲೀಟ್ ಅನ್ನ ಮಾಡ್ತಾನೆ. ಅಂಡ್ ಇದನ್ನ ನೋಡುವ ಪ್ರತಿಯೊಬ್ಬರೂ ಕೂಡ ತುಂಬಾನೇ ಎಮೋಷನಲ್ ಆಗಿ ಅಳೋದಿಕ್ಕಾಗಿನೇ ಶುರು ಮಾಡ್ಕೋತಾರೆ. ಯಾಕಂದ್ರೆ ಇಂಥ ಒಂದು ಪ್ರೀತಿ ಕೂಡ ಈ ಜಗತ್ತಿನ ಮೇಲೆ ಇದ್ಯಾ ಅನ್ನೋದಾಗಿ. ಅಂಡ್ ಇವಾಗ ನಮ್ಮ ಈಶ್ವರ್ ಕೂಡ ಅವನ ಎಲ್ಲಾ ಕನಸುಗಳನ್ನೂ ಕೂಡ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದಾನೆ. ಅಂದ್ರೆ ಜಿಯಾ ತೀರಿ ಹೋಗಿರ್ತಾ ಇದ್ರೆ ಕೂಡ ನೆನಪುಗಳ ಮುಖಾಂತರ ಶಾಶ್ವತವಾಗಿ ಇವನನ್ನ ಭೇಟಿ ಮಾಡಿದಾಳೆ. ಅಂಡ್ ಇಲ್ಲಿವರೆಗೂ ಯಾವ ನೆನಪುಗಳು ಇವನನ್ನ ಸಾಯೋದಿಕ್ಕವೇ ಆಗದೆ ಬದುಕೋದಿಕ್ಕವೇ ಕೂಡ ಬಿಡ್ತಿರ್ಲಿಲ್ವೋ ಆ ಎಲ್ಲಾ ನೆನಪುಗಳವೇ ಕೂಡ ಇವಾಗ ಸ್ವತಂತ್ರವಾಗಿನೇ ಬದಲಾಗಿದ್ದಾವೆ. ಸೊ ಫೈನಲ್ ಆಗಿ ನಮ್ಮ ಈಶ್ವರು ಪ್ರೀತಿಯಿಂದ ಸ್ಮೈಲ್ ಅನ್ನ ಮಾಡ್ತಾನೆ. ಅಂಡ್ ಇದೇ ಸ್ಮೈಲ್ ನ ಜೊತೆಗೆ ಇವನ ಪ್ರಾಣ ಕೂಡ ಹೊರಟಾಗುತ್ತೆ. ಅಂಡ್ ಇಲ್ಲಿಗೆ ಇಬ್ಬರು ಅಮರ ಪ್ರೇಮಿಗಳ ಒಂದು ಪ್ರೀತಿಯ ಕತೆ ನೆನಪುಗಳ ಮುಖಾಂತರವಾಗಿ ಒಂದಾಗುತ್ತೆ. ಅಂಡ್ ಇಲ್ಲಿಗೆ ಮಾಸ್ ಆಗಿರುವ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಮರೆಯದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ ಓಕೆ, ಇಂಥದೇ ಒಂದು ಕ್ರೇಜಿ ಆಗಿರುವ ಮತ್ತೊಂದು ಮೂವಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.